ನಮಸ್ಕಾರ. ಮುರುಗೇಶ್ ಅಂತ ಹೇಳಿ. ಮೊದಲಿಗೆ ನನ್ನ ಸ್ವಂತ ಪರಿಚಯವನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಸ್ವಂತ ಊರು ಹೊಸಳ್ಳಿ ಗ್ರಾಮ, ಅನೂರು ತಾಲೂಕು, ಚಾಮರಾಜನಗರ ಜಿಲ್ಲೆ. ಬೆಳೆದಿದ್ದು ಕುರಟ್ಟಿ ಹೊಸೂರು, ಅದೇ ಪಕ್ಕದಲ್ಲಿ ಗ್ರಾಮ. ಒಂದು 8 ಕಿಲೋಮೀಟರ್ ಹತ್ರದಲ್ಲಿದೆ. ತಾಯಿ ಊರು. ತಂದೆ ದಿವಂಗತ ಸಣ್ಕಾಳ ಶೆಟ್ಟರು, ತಾಯಿ ಶ್ರೀಮತಿ ವೆಂಕಟಮ್ಮ, ಜೀವನ ಕೊಟ್ಟಂಥ ಪತ್ನಿ ಅಶ್ವಿನಿ. ಬೆಳೆದಿದ್ದು, ವಿದ್ಯಾಭ್ಯಾಸ ಮಾಡಿದ್ದು ಕುರಟ್ಟಿ ಹೊಸೂರು ಮತ್ತು ರಾಮಪುರದಲ್ಲಿ PUC ತನಕ ವಿದ್ಯಾಭ್ಯಾಸ ಮುಗಿಸ್ತೀನಿ. ನಂತರ ನಾನು BA ಪದವಿಯನ್ನು ಪಡೀಲಿಕ್ಕೋಸ್ಕರ ಮೈಸೂರಲ್ಲಿ ಬನ್ಮಯ್ಯ ಕಾಲೇಜಿಗೆ ನಾನು ಕಾಲಿಡ್ತೀನಿ. ಸೊ ಅಲ್ಲಿ ಭದ್ರಪ್ಪ HS ಎನ್ಲಿ ಸರ್ ಅವರ ಒಂದು ಸಹಕಾರದಿಂದ ಕಾಲೇಜಿನಲ್ಲಿ ಸಾಕಷ್ಟು ಪ್ರವೇಶವನ್ನು ಪಡೆಯುವ ಸಂದರ್ಭದಲ್ಲಿ ಅವರು ನನಗೆ ಸಹಕಾರ ಮಾಡ್ತಾರೆ. ಆ ಒಂದು ವಿಚಾರದಲ್ಲಿ ರಂಗಭೂಮಿಗೂ ಕೂಡ ಅವರು ಕಾಲಿಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ. ಈ ಕಲೆ ಮತ್ತು NSS ಸೇವೆಯ ಮೂಲಕ ನಾನು ನಂತರ ಸ್ನಾತಕೋತ್ತರ ಪದವಿ MSW ಮಾಡಲಿಕ್ಕೋಸ್ಕರ ಉಚಿತ ಪ್ರವೇಶವನ್ನು ಪಡಿತೀನಿ. ಸೊ ಈ ಕಲೆ ಮತ್ತು NSS ಇಂದ ಈ ಬಡ ಕುಟುಂಬದವ್ರಿಗೆ, ಬಡ ಮಕ್ಕಳಿಗೆ ಭಾಳಷ್ಟು NSS ಮತ್ತು ಕಲೆ ಸಹಕಾರ ಮಾಡುತ್ತೆ ಅನ್ನೋದಕ್ಕೆ ನಾನೇ ಒಂದು ಉದಾಹರಣೆ ಅಂತ ಹೇಳ್ಬೋದು ನಿಮಗೆಲ್ಲ. ಸೊ NSS ಇಂದ ನಾನು ಉಚಿತ ಪ್ರವೇಶ ಪಡೆದು ನಂತರ ಆ MSW ಮುಗಿದ ಮೇಲೆ ನನಗೆ ಭಗವಂತ ಈ ಮಡಿಕೇರಿಯಲ್ಲಿ ಟಾಟಾ ಕಾಫಿ ಲಿಮಿಟೆಡ್ ಕಂಪನಿಯ ಸ್ವಸ್ಥ ಎಂಬ ಶಾಲೆಯಲ್ಲಿ ವಿಶೇಷ ಮಕ್ಕಳಿಗೆ ಒಂದು ಸುದೀರ್ಘವಾಗಿ ಒಂದು 14-15 ವರ್ಷ ಕೆಲಸ ಮಾಡಲಿಕ್ಕೆ ನನಗೆ ಒಂದು ಅವಕಾಶ ಕೊಡ್ತಾರೆ. ಅಲ್ಲಿ ಕೆಲಸ ಮಾಡಿರ್ತೀನಿ. ಅದಾದ ಬಳಿಕ 2 ವರ್ಷಗಳ ಕಾಲ ರಾಮನಗರಕ್ಕೆ ಬರ್ತೀನಿ. ರಾಮನಗರದಲ್ಲಿ ಸ್ನೇಹ ಸಂಸ್ಥೆಯ ಮೂಲಕ TADP ಟೊಯೋಟಾ ಅಂಗನವಾಡಿ ಡೆವಲಪ್ಮೆಂಟ್ ಕಾರ್ಯಕ್ರಮದಲ್ಲಿ ಒಂದಷ್ಟು 500ಕ್ಕೂ ಹೆಚ್ಚು ಶಾಲೆ, 400ಕ್ಕೂ ಹೆಚ್ಚು ಅಂಗನವಾಡಿಗಳಲ್ಲಿ ತರಬೇತುದಾರನಾಗಿ ಕೆಲಸ ಮಾಡ್ತೀನಿ. ನನ್ನ ಒಂದು ಸುದೀರ್ಘವಾದಂಥ ಅನುಭವ ಇದ್ದಿದ್ದು ಮಡಿಕೇರಿ, ಕೊಡಗು ಜಿಲ್ಲೆ, ಸುಂಟಿಕೊಪ್ಪದಲ್ಲಿರುವಂಥ ಟಾಟಾ ಕಾಫಿ ಕಂಪನಿಯ ಸ್ವಸ್ಥ ಶಾಲೆಯಲ್ಲಿ. ಅಲ್ಲಿ ನಾನು ಸರಿಸುಮಾರು ಒಂದು 15 ವರ್ಷಗಳ ಕಾಲ ನಾನು ವಿಶೇಷ ಚೇತನರಿಗೆ ಕೆಲಸ ಮಾಡಲಿಕ್ಕೆ ಮುಂದಾಗ್ತೀನಿ. ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ನನಗೆ ಅನುಭವಗಳು ನನ್ನ ಕಣ್ಣು ಮುಂದೆ ಬರ್ತವೆ. ಸೊ ತುಂಬ ಸಾಕಷ್ಟು ನನ್ನ ಅನುಭವಗಳನ್ನ ಹೇಳ್ಬೋದು. ಆದರೆ ಒಂದು 2-3 ಉದಾಹರಣೆ ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಪ್ರಾರಂಭದಲ್ಲಿ 2010ರಲ್ಲಿ ನಾನು ಜಿಲ್ಲಾ ಸಂಯೋಜಕನಾಗಿ CBR ಕೋಆರ್ಡಿನೇಟರ್ ಆಗಿ ಒಂದು ಗ್ರಾಮಗಳಿಗೆ ಸರ್ವೆಗಂತ ಹೋದಾಗ ನಮ್ಮ ಸಿಬ್ಬಂದಿಯವರ ಜೊತೆಗೆ, ನಾನು ನಮ್ಮ ಸ್ನೇಹಿತರು ಭವ್ಯ ಮೇಡಮ್ ಅಂತ ಇದ್ದಾರೆ, ಫಿಸಿಯೋಥೆರಪಿಸ್ಟ್, ಅವ್ರ ಜೊತೆಗೆ ನಾವು ಒಂದು ಮನೆ ಸರ್ವೆ ಹೋದಾಗ ಒಂದು ಗ್ರಾಮ, ಅಲ್ಲೊಂದು ಮಗು, ಒಂದು ಮಗು ಮನೆಗೆ ಹೋಗ್ತೀವಿ. ಆ ಮಗು ಆಗ್ತಾನೆ ಒಂದು 6 ತಿಂಗಳು 6.5 ತಿಂಗಳಾಗಿರುತ್ತೆ ಮಗು ಜನಿಸಿ. ಆ ಮಗುಗೆ 3 ಬೆರಳು ಹಿಂಗೆ ಜಾಯಿಂಟ್ ಆಗಿರುತ್ತೆ. ಈ 3 ಬೆರಳು ಜಾಯಿಂಟ್ ಆಗಿರುತ್ತೆ. ಕೆಳಗಡೆ 2 ಪಾದನೂ ಕೂಡ ವಕ್ರ ಪಾದ ಇರುತ್ತೆ, ಕ್ಲಫ್ ಫುಡ್ ಅಂತ ಕರೀತಾರಲ್ಲ, ಸೊ ವಕ್ರ ಪಾದ ಇರುತ್ತೆ. ಈ ಎರಡನ್ನೂ ಕೂಡ ನಾವು ಖಂಡಿತ ಸರಿಪಡಿಸ್ತೀವಿ. ನಮ್ಮ ಶಾಲೆಗೆ ನೀವು ದಯಮಾಡಿ ತಾಯಿಯ ಮಗು ಎತ್ಕೊಂಡು ಬನ್ನಿ ನಮ್ಮ ಶಾಲೆಗೆ. ನಾವೊಂದು ಬೆಂಗಳೂರಿಗೆ ಕರ್ಕೊಂಡೋಗಿ ಒಂದು ಆಪ್ರೇಷನ್ ಮಾಡಿಸಿ ಆ ಮಗು 2 ಕಾಲು ಮತ್ತು ಕೈಗಳನ್ನ ರೆಡಿ ಮಾಡ್ತೀವಿ, ಆಪ್ರೇಷನ್ ಮಾಡಿಸಿ ಫ್ರೀಯಾಗಿ ಉಚಿತವಾಗಿ ಎಲ್ಲ ಮಾಡ್ತೀವಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಆದರೆ ಆ ಮಗುವಿನ ತಂದೆ ಅದಕ್ಕೆ ನಿರಾಕರಿಸ್ತಾರೆ. ಇಲ್ಲ, ಯಾವುದೇ ಕಾರಣಕ್ಕೂ ಆಪ್ರೇಷನ್ ಮಾಡುವಾಗಿಲ್ಲ, ಇದು ನಮ್ಮ ಮನೆ ದೇವರು ಸುಬ್ರಹ್ಮಣ್ಯ ನನ್ನ ಮಗನ ಇದರಲ್ಲಿ ಹುಟ್ಟಿದ್ದಾನೆ, ಮಗನ ಮೇಲೆ ಬಂದಿದ್ದಾನೆ, ನನ್ನ ಮಗನ ರೂಪದಲ್ಲಿ ಸುಬ್ರಹ್ಮಣ್ಯ ನನ್ನ ಮನೆಯಲ್ಲಿ ಜನಿಸಿದ್ದಾನೆ. ಇದು ನೋಡಿ, 3 ಬೆರಳು ಸುಬ್ರಹ್ಮಣ್ಯದ್ದು ಅಂದರೆ ಸರ್ಪ, 2 ಕಾಲು ಕೂಡ ಸರ್ಪದ ಪಾದ ಅಂಥೇಳಿ ಈ ಥರ ಮೂಢನಂಬಿಕೆಗೊಳಗಾಗಿ ಆ ಮಗುಗೆ ಆಪ್ರೇಷನ್ ಮಾಡಲಿಕ್ಕೆ ಬಿಟ್ಟೂ ಇಲ್ಲ. ಆದರೂ ಕೂಡ ನಾವು ಧಿಕ್ಕರಿಸಿ ಪಂಚಾಯತಿಯವರ ಸಹಕಾರ ಪಡೆದು, ಆ ಗ್ರಾಮ ಪಂಚಾಯತಿಯ ಸ್ನೇಹಿತರು, ಕೆಲವೊಂದಷ್ಟು ಆಟೋ ಚಾಲಕರ ಸಂಘದವರು, ಅವರೆಲ್ಲ ಸಹಕಾರ ಪಡೆದು ಅವರಿಗೆ ಬುದ್ಧಿವಾದ ಹೇಳಿ ಆ ಮಗುನ ಪಡ್ಕೊಂಬಂದು ಹೇಗಾದರೂ ಮಾಡಿ 2 ಕಾಲನ್ನ ನಾವು ಆಪ್ರೇಷನ್ ಮಾಡಿಸ್ತೀವಿ. ಆದರೆ ಇವತ್ತಿನವರೆಗೂ ಕೂಡ ಆ ಕೈ ಬೆರಳುಗಳನ್ನ ಆಪ್ರೇಷನ್ ಮಾಡಲಿಕ್ಕೆ ಬಿಡಲಿಲ್ಲ. ಆದರೆ ಈ ಮಗು ಇವತ್ತು ನನ್ನ ಪ್ರಕಾರ ಒಂದು 14-15 ಹೆಚ್ಚು ಕಡಿಮೆ 16 ವರ್ಷದ ತನಕ ಆ ಮಗು ವಯಸ್ಸಾಗಿದೆ, ಶಾಲೆ ಹೋಗ್ತಾ ಇದೆ. ಆ ಮಗು ಇವತ್ತು ಕೂಡ ಆ ಕೈ ಆಪ್ರೇಷನ್ ಮಾಡ್ದೇನೆ, ಬೆರಳು ಆಪ್ರೇಷನ್ ಮಾಡ್ದೇನೆ ಭಾಳಷ್ಟು ಅನಾಹುತಗಳಿಗೆ ಒಳಗಾಗಿದೆ. ಸಾಕಷ್ಟು ಇಲ್ಲಿ ಪಸ್ ಬರ್ತಾ ಇದೆ, ಗಾಯ ಆಗ್ತಾಯಿದೆ. ಆದರೂ ಕೂಡ ಪೇರೆಂಟುಗಳು, ಕುಟುಂಬದವರು ಸಹಕಾರ ಮಾಡ್ತಾ ಇಲ್ಲ. ಸೊ ಈ ಮೂಢನಂಬಿಕೆಗಳಿಂದ ಇವತ್ತು ತಂದೆ ತಾಯಿಗಳು ಹೊರಗಡೆ ಬರಬೇಕು. ಸಾಕಷ್ಟು ತಂದೆ ತಾಯಿಗಳು ಮೂಢನಂಬಿಕೆಗಳಿಂದನೇ ವಿಶೇಷ ಮಕ್ಕಳನ್ನ ಒಂದು ರೀತಿ ಬಲಿಪಶುಗಳು ಮಾಡ್ತಾಯಿದ್ದಾರೆ. ಮತ್ತೊಂದು ಉದಾಹರಣೆ ಕೊಡೋದಾದರೆ, ಅಂತ ಒಂದು ಗ್ರಾಮ ಇದೆ. ಆ ಕೊಲ್ಲಿನಲ್ಲಿ ಬಹಳ ಕಣ್ಣೀರು ನಮ್ಗೆ ಬರುತ್ತೆ. ಆ ಕುಟುಂಬಕ್ಕೆ ಭೇಟಿ ಕೊಟ್ಟಾಗ ಒಂದು 4 ಜನ ಸದಸ್ಯರು ಇರೋದೇ, 4 ಜನ ಸದಸ್ಯರು. ಆ 4 ಜನಕ್ಕೂ ಕೂಡ ಮಸ್ಕ್ಯುಲರ್ ಡಿಸ್ಟ್ರಫಿ ಕಾಯಿಲೆ ಅಂತೇಳಿ, ಈ ಮೂಳೆಗೆ ಸಂಬಂಧಪಟ್ಟಂಥ ಕಾಯಿಲೆ, ನರಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ. ಅದು ಈ ಸೊಂಟದ ಕೆಳಗಡೆ ಸ್ವಾಧೀನನೇ ಇರಲ್ಲ. ಅಣ್ಣ ತಂಗಿಯರಿಬ್ಬರು ಮತ್ತು ಇನ್ನೊಬ್ಬರು ಅವರು ಮಿಸ್ಸಸ್, ಮೇ ಬಿ 4 ಜನಕ್ಕೂ ಕೂಡ ಆ ಕಾಯಿಲೆ ಇದೆ. ಆದರೆ ಅವ್ರ ಬದುಕು ನರಕ. ನಾವು ಪ್ರಾರಂಭದಲ್ಲಿ ಹೋದಾಗ ಯಾಕಾದರೂ ಇವರಿಗೆ ಭಗವಂತ
ಯಾಕೆ ಇವರಿಗೊಂದು ನೆಲೆ ಕೊಡ್ತಾ ಇಲ್ಲ, ವ್ಯವಸ್ಥೆ ಕೊಡ್ತಾ ಇಲ್ಲ ಅಂತೇಳಿ ನಾವು ಸಾಕಷ್ಟು ನಾವು ಭಗವಂತನಿಗೂ ಬೇಸರ ಮಾಡ್ಕೊಂಡಿರೋದುಂಟು, ಭಗವಂತನ ಮೇಲೆ ಮತ್ತು ಸಮಾಜದ ವ್ಯವಸ್ಥೆ ಮೇಲೂ ಬೇಸರ ಆಗಿರೋದುಂಟು. ಯಾಕಂದರೆ ಆ 4 ಜನಕ್ಕೂ ಕೂಡ ನಾವು ಹೋಗುವ ತನಕನೂ ಕೂಡ ID ಕಾರ್ಡ್ ಇರಲಿಲ್ಲ, ಬಸ್ ಪಾಸ್ ಇರಲಿಲ್ಲ, ಪೆನ್ಷನ್ ಇರಲಿಲ್ಲ, ವೀಲ್ ಚೇರ್ ಇರಲಿಲ್ಲ, ಸ್ಕೂಟಿ, ಯಾವುದೇ ಸರ್ಕಾರಿ ಸವಲತ್ತುಗಳು ಇರಲಿಲ್ಲ. ಆದರೆ ನಮ್ಮ CBR ಸಂಸ್ಥೆ, ನಮ್ಮ ಸ್ವಸ್ಥ ಸಂಸ್ಥೆಯಿಂದ CBR ಯೋಜನೆ ಅಡಿಯಲ್ಲಿ ಅವರಿಗೆ ಎಲ್ಲ ಥರದ ಸವಲತ್ತು ಕೂಡ ಸರ್ಕಾರದಿಂದ ನಾವು ಕೊಡಲಿಕ್ಕೆ ಹೋಗ್ತೀವಿ. ಆ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿನ ನಾವು ನೆನೆಸ್ಕೋಬೇಕು. ಜಗದೀಶ್ ಸರ್ ಅಂತ ಇದ್ದರು. ಸೊ ನಮ್ಮ ಸ್ನೇಹಿತರು ಕೂಡ ಅವರು ಇವತ್ತು ಬೆಂಗಳೂರಲ್ಲಿ ಗ್ರಾಮಾಂತರ ಜಿಲ್ಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಒಳ್ಳೆಯ ಉನ್ನತ ಸ್ಥಾನದಲ್ಲಿದ್ದಾರೆ. ಅಂಥ ಪುಣ್ಯಾತ್ಮ ಅಧಿಕಾರಿಗಳು ಎಲ್ಲ ಜಿಲ್ಲೆಯಲ್ಲಿ ಇರಬೇಕು. ಆ ಪುಣ್ಯಾತ್ಮದಿಂದ ಆ 4 ಜನ ಇರುವಂಥ ಆ ಕುಟುಂಬಕ್ಕೆ ಸರ್ಕಾರದ ಎಲ್ಲ ಸವಲತ್ತುಗಳು ಕೂಡ ನಾವು ಕೊಡಿಸ್ತೀವಿ. ಸೊ ಯಾಕೆ ಈ ಉದಾಹರಣೆ ಕೊಟ್ಟೆ ಅಂದರೆ, ಈ ಮಲಗಿದಲ್ಲಿ ಇರ್ಬೋದು, ಸೊಂಟದ ಕೆಳಗಡೆ ಸ್ವಾಧೀನ ಕಳ್ಕೊಂಡಿರ್ಬೋದು, ಯಾರೇ ಇರಲಿ ಕುಟುಂಬದಲ್ಲಿ ಅವರಿಗೆ ಸಹಕಾರ ಮಾಡಿ, ಸರ್ಕಾರಿ ಸವಲತ್ತುಗಳನ್ನ ಕೊಡಿಸಿದ್ದೇ ಆದಲ್ಲಿ, ನಾವೆಲ್ಲ ಕೈ ಜೋಡಿಸಿದ್ದೇ ಆದಲ್ಲಿ ಅವರು ಕೂಡ ಸಮಾಜದ ಮುಖ್ಯವಾಗಿ ಬರ್ತಾರೆ, ಅವರು ಹೆಚ್ಚು ಕಾಲ ಬದುಕ್ತಾರೆ ಅನ್ನೋದಕ್ಕೆ ನಾನು ಉದಾಹರಣೆ ಕೊಟ್ಟೆ. 108 ಉದಾಹರಣೆ ಕೊಡ್ಬೋದು. ಮತ್ತೊಂದು ಕೊನೆಯದಾಗ ಒಂದು ಉದಾಹರಣೆ ಕೊಡ್ತೀನಿ. ಇಲ್ಲೇ ಪಕ್ಕದಲ್ಲಿ ಹೊಸೂರು ಗ್ರಾಮ ಪಂಚಾಯತಿ ಹತ್ರ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ನಾವು ಸರ್ವೆ ಮಾಡೋಕ್ಕಂತ ಹೋದಾಗ ಭಾಳ ಬೇಸರವಾದಂಥ ಸಂಗತಿ ಏನಂದರೆ, ಆ ಒಂದು ಬುದ್ಧಿಮಾಂದ್ಯ ಮಗುನ, ಅಂದರೆ ಮಾನಸಿಕ ಸಮಸ್ಯೆ ಇರುವಂಥ ಮಗುನ ಆ ನಾಯಿ ಮತ್ತು ಮಗು ಎರಡನ್ನೂ ಕೂಡ 2 ಹಗ್ಗದಲ್ಲಿ ಕಟ್ಟಿ, ಒಂದು ಗೂಟಕ್ಕೆ ನಾಯಿ ಕಾಲಿಗೆ ಒಂದು ಹಗ್ಗ ಮತ್ತು ಮಗುವಿನ ಕಾಲಿಗೆ ಒಂದು ಹಗ್ಗ, ಆ 2 ಹಗ್ಗನೂ ಕೂಡ ಆ ಗೂಟಕ್ಕೆ ಕಟ್ಬಿಟ್ಟು ಒಂದೇ ತಟ್ಟಲ್ಲಿ ಅನ್ನ ಹಾಕಿ ತಂದೆ ತಾಯಿ ಕೆಲಸಕ್ಕೆ ಹೋಗ್ತಾರೆ. ಬೆಳಗ್ಗೆ ಹೋದ್ರೆ ಸಂಜೆ ಬರ್ತಾರೆ. ಬೆಳಗ್ಗೆ ಹೋಗಿ ಸಂಜೆ ಬರುವಾಗ ಫುಲ್ಲು ಎಣ್ಣೆ ಹೊಡೆದು, ಅಂದರೆ ಲೈಕ್ ಆಲ್ಕೋಹಾಲಿಕ್ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ, ಡ್ರಿಂಕ್ ಅಡಿಕ್ಟು. ಸೊ ದಿನನಿತ್ಯ ಅವರು ಕುಡಿದು ಆ ಮನೆ ಸುತ್ತಮುತ್ತ ಬರೀ ಬಾಟಲ್ಗಳೇ ಇರ್ತವೆ. ಆದರೆ ಮಗುವಿನ ಕಡೆ ಕಾಳಜಿ ಇಲ್ಲ ಅವರಿಗೆ. ಆ ಮಗುನ ನಾವು ಹೋಗುವ ತನಕನೂ ಕೂಡ ಸರಿಸುಮಾರು ಒಂದು 2-3 ವರ್ಷ ಆ ಮಗುನ ಆ ನಾಯಿ ಜೊತೆನೇ ಕಟ್ಟಾಕಿದ್ದಾರೆ. ನಾನು ಕೈ ಮುಗಿದು ಬಿಡ್ಕೋತೀನಿ ತಂದೆ ತಾಯಿಗಳನ್ನ. ಯಾವುದೇ ಕಾರಣಕ್ಕೂ ವಿಶೇಷ ಚೇತನತೆ ಅಥವಾ ದಿವ್ಯಾಂಗರು, ವಿಕಲಚೇತನರು ಅಂತ ಏನು ಕರಿತೀವಿ, ಇವ್ರು ಯಾರೂ ಕೂಡ ಶಾಪ ಅಲ್ಲ, ಪಾಪ ಅಲ್ಲ. ಒಂದು ಗರ್ಭ ಧರಿಸುವ ಸಂದರ್ಭದಲ್ಲಿ, ಗರ್ಭದಲ್ಲಿ ಅಥವಾ ಡೆಲಿವರಿ ಆದಮೇಲೆ ಯಾವುದೋ ಒಂದು ನಮ್ಮ ತಂದೆ ತಾಯಿಗಳು ಅಥವಾ ನಮ್ಮಗಳಿಂದ ತಪ್ಪುಗಳಿಂದನೇ ಆ ಮಗು ಆ ಥರ ಬರ್ತು ಹುಟ್ಟಿರುತ್ತೆ. ಅಕಸ್ಮಾತ್ ಹುಟ್ಟಿ ಚೆನ್ನಾಗಿರುತ್ತೆ, 3 ವರ್ಷ, 4 ವರ್ಷ, 5 ವರ್ಷ, 10 ವರ್ಷ ಚೆನ್ನಾಗಿರುತ್ತೆ. ಆದರೂ ಕೂಡ ಅದಾದಮೇಲೆ ಯಾವುದೋ ಒಂದು ಸಣ್ಣ ಕಾರಣಗಳಿಂದ ಅದು ಒಂದು ಕಾಯಿಲೆನೇ. ಅದು ಆ ಕಾಯಿಲೆನ ಗುಣಪಡಿಸ್ಕೋಬೋದು. ನಾವು ಖಂಡಿತವಾಗೂ ಸರ್ಕಾರದ ಸವಲತ್ತುಗಳನ್ನ ಪಡ್ಕೊಳ್ಳೋದ್ರ ಮೂಲಕ, ಆರೋಗ್ಯ ಇಲಾಖೆನ ಭೇಟಿ ಮಾಡೋದ್ರ ಮೂಲಕ, ಅದಕ್ಕೆ ಸಂಬಂಧಪಟ್ಟ ಸಿಬ್ಬಂದಿಗಳಿದ್ದಾರೆ, ಅವ್ರನ್ನ ಭೇಟಿ ಮಾಡೋದ್ರ ಮೂಲಕ ಇಂತಹ ವಿಶೇಷ ಚೇತನರನ್ನು ಆದಷ್ಟು ಬೇಗ ಸಮಾಜದ ಮುಖ್ಯವಾಹಿನಿಗೆ ತರಬಹುದು. ಸೊ ಆ ನಿಟ್ಟಿನಲ್ಲಿ ನಾನು ಸಾಕಷ್ಟು ಈಗ ಆಲ್ರೆಡಿ 3-4 ಉದಾಹರಣೆ ಕೊಟ್ಟಿದ್ದೀನಿ. ಈ ಥರ 108 ಉದಾಹರಣೆ ನಾನು 14-15 ವರ್ಷದಲ್ಲಿ ಸರ್ವಿಸಲ್ಲಿ ನಾನು ನೋಡಿದ್ದೀನಿ. ಕೆಲವೊಂದು ಕಥೆಗಳು ಹೇಳಿದ್ರೆ ಕಣ್ಣೀರು ಬಂದುಬಿಡುತ್ತೆ. ಅಂಥ ನರಕ ಯಾತನದಲ್ಲಿ ಬದುಕಿರೋರಿದ್ದಾರೆ. ಆ ಬದುಕಿದ್ರೂ ಕೂಡ ತನ್ನ ಜೀವನನ ರೂಪಿಸ್ಕೊಂಡು, ಜೀವನನ ಸಾಗಿಸ್ಕೊಂಡು ಮಾದರಿಯಾಗಿರುವಂಥ ಕುಟುಂಬಗಳು, ಸ್ನೇಹಿತರು ಸಾಕಷ್ಟು ಜನ ಇದ್ದಾರೆ ನಮ್ಮ ನಡುವೆ. ಆಮೇಲೆ ಇನ್ನೊಂದು ಸಾಕಷ್ಟು ತುಂಬ ನೋವು ಇರುವಂಥ ಸಂಗತಿ ಏನಂದರೆ, ನನಗೆ ಈ ಬಸ್ಸಲ್ಲಿ ಜರ್ನಿ ಮಾಡುವಾಗ ಇವತ್ತು ವಿಶೇಷ ಚೇತನರಿಗೆ ಮಾತ್ರ ಅಲ್ಲ, ಹಿರಿಯ ನಾಗರಿಕರಿಗೂ ಸೇರಿಸಿ ಹೇಳ್ತೀನಿ. ಹಿರಿಯ ನಾಗರಿಕರಿಗೂ ವಿಶೇಷ ಚೇತನರಿಗೂ ಮೀಸಲಿಟ್ಟಿರುವ ಸೀಟ್ಗಳನ್ನ ಇವತ್ತು ಯಾರೂ ಕೂಡ ಕೊಡ್ತಾ ಇಲ್ಲ. ಭಾಳ ನೋವು. ಅವರು ಒಂದು ಊರುಗಳನ್ನ ಇಟ್ಕೊಂಡೇ ನಿಂತಿರ್ತಾರೆ, ಅಥವಾ ವಯಸ್ಸಾದ ಒಂದು ತಾತ ಅಜ್ಜಿ ನಿಂತಿರ್ತಾರೆ, ಅವರು ಸೀಟು ಮೀಸಲಿಟ್ಟಿರುವಂಥ, ಸರ್ಕಾರ ಮೀಸಲಿಟ್ಟಿರುವಂಥ ಸೀಟು ಕೂಡ ಕೊಡ್ತಾ ಇಲ್ಲ. ಅಂಥ ಬೇಸರವಾದಂಥ ಸಂಗತಿಗಳು ನಮ್ಮ ಕಣ್ಮುಂದೆ ಕಾಣ್ತಾ ಇದ್ದಾವೆ. ಈ ವಿಶೇಷ ಚೇತನರು, ವಿಕಲಚೇತನರು, ದಿವ್ಯಾಂಗರು ಅಂತ ಏನು ಕರಿತೀವಿ, ಇವರು ಯಾವುದೇ ಶಾಪನೂ ಅಲ್ಲ, ಪಾಪನೂ ಅಲ್ಲ. ಈ ವರ್ಗ ಎಲ್ಲರ ಮನೆಯಲ್ಲೂ ಉಂಟು. ಮೇಲ್ವರ್ಗ, ಕೆಳವರ್ಗ, ಜಾತಿ, ಧರ್ಮ ಅಂತ ಏನಿಲ್ಲ. ಎಲ್ಲರ ಮನೆಯಲ್ಲೂ ಕೂಡ ಒಬ್ಬರಲ್ಲ ಒಬ್ಬರಿಗೆ ಮಾನಸಿಕ ಸಮಸ್ಯೆ ಇರ್ಬೋದು, ದೈಹಿಕ ಸಮಸ್ಯೆ ಇರ್ಬೋದು. ಒಂದು 10 ಕುಟುಂಬ, ಒಂದು 20 ಕುಟುಂಬ ನಾವು ಸರ್ವೆ ಹೋದಾಗ ಒಂದು ಮನೆಯಲ್ಲೂ ಕೂಡ ವಿಶೇಷಚೇತನರಿದ್ದಾರೆ. ಉದಾಹರಣೆಗೆ ಒಂದು ಪಂಚಾಯತಿನ ಸರ್ವೆ ಮಾಡಿದಾಗ 40ರಿಂದ 68, 78 ವಿಶೇಷ ಚೇತನರು ಸಿಕ್ಕಿರೋದುಂಟು ನಮಗೆ. ಹಾಗಂತ ಹೋದಾಗ ಆ ಗ್ರಾಮದಲ್ಲಿ ಹೆಚ್ಚು ಕಡಿಮೆ ಒಂದು 70ಕ್ಕೂ 80ಕ್ಕೂ ಹೆಚ್ಚು ಮನೆಗಳಲ್ಲಿ ವಿಕಲಚೇತನರು, ದಿವ್ಯಾಂಗರಿದ್ದಾರೆ. ನಾನು ಏನಕ್ಕೆ ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ, ಶ್ರೀಮಂತರ ಮನೆಯಲ್ಲಿ ಸಾಕಷ್ಟು ಜನ ನಾವು ನೋಡಿದ್ದೀವಿ. ತುಂಬ ಜನನ ಈ ಮಾನ ಮರ್ಯಾದೆಗೆ ಎದುರ್ಕೊಂಡು, ಮರ್ಯಾದೆಗೋಸ್ಕರ ಮನೆಯಲ್ಲಿ ಕೂಡಿ ಹಾಕಿ ಹೋಗೋದುಂಟು. ಮಂಚದಡಿನಲ್ಲಿ ಕೆಳಗಡೆ ಒಂದು ಬಾಕ್ಸ್ ಮಾಡಿಬಿಟ್ಟು ಒಳಗಡೆ ಹಾಕಿ ಲಾಕ್ ಮಾಡಿರೋದುಂಟು. ನಾವು ಸರ್ವೆ ಹೋದಾಗ ಯಾರೂ ಇಲ್ಲ ಅಂತ ಹೇಳ್ತಾರೆ. ಪಕ್ಕದ ಮನೆಯಲ್ಲಿ ಹೇಳಿರ್ತಾರೆ, ರೈಟು ಲೆಫ್ಟ್ 2 ಕಡೆನೂ ಕೂಡ ಹೇಳಿರ್ತಾರೆ, ಸರ್ ಆ ಮನೆಯಲ್ಲಿ ಅವ್ರ ತಂಗಿ ಒಬ್ಬರಿದ್ದಾರೆ ಸರ್, ಅವ್ರ ಅಕ್ಕ ಒಬ್ಬರಿದ್ದಾರೆ ಸರ್, ಅಥವಾ ಅವ್ರ ಅಣ್ಣ ಒಬ್ಬರಿದ್ದಾರೆ ಸರ್, ಅವ್ರು ಯಾರಿಗೂ ತೋರಿಸ್ತಾ ಇಲ್ಲ, ನೈಟ್ ಟೈಮ್ ತುಂಬ ಕಿರಿಸ್ತಾರೆ, ಅವ್ರು ಲಾಕ್ ಮಾಡ್ಕೋತಾರೆ, ತುಂಬ ಹೊಡಿತಾರೆ ಅಂತ ಹೇಳ್ತಾರೆ. ಆದರೆ ನಾವು ಅಲ್ಲಿಗೆ ಹೋದಾಗ ಯಾರೂ ಇಲ್ಲ ಅಂತ ವಾದ ಮಾಡ್ತಾರೆ. ಆದರೆ ರಿಯಾಲಿಟಿ ಬೇರೆ ಇದೆ. ಆ ಮಂಚದಡಿಲಿ ಲಾಕ್ ಮಾಡಿ, ಮಂಚದಡಿಲಿ ಹಾಕಿ ಲಾಕ್ ಮಾಡ್ತಾರೆ, ಅಲ್ಲೇ ಊಟ ಹಾಕ್ತಾರೆ. ಆಮೇಲೆ ರೂಮಲ್ಲಿ ಲಾಕ್ ಮಾಡ್ತಾರೆ, ಅಲ್ಲೇ ಊಟ ಹಾಕ್ತಾರೆ. ಹೆಸರು ಹೇಳೋದು ಬೇಡ, ಒಂದಷ್ಟು ದೊಡ್ಡ ಅಧಿಕಾರಿ ಮಗ,
ಒಂದು ದೊಡ್ಡ ಅಧಿಕಾರಿ, ಸರ್ಕಾರಿ ಅಧಿಕಾರಿ, ಲೈಕ್ ಆರೋಗ್ಯ ಇಲಾಖೆಯಲ್ಲಿ ಉನ್ನತ ಸ್ಥಾನದಲ್ಲಿರುವಂಥ ಅಧಿಕಾರಿ ಮಗ. ಭಾಳ ಬೇಸರ ಆಗುತ್ತೆ. ಸಣ್ಣ ವಯಸ್ಸಿನಲ್ಲೇ ಡ್ರಿಂಕ್ ಅಡಿಕ್ಟ್ ಆಗಿಬಿಡ್ತಾರೆ. ಆ ಡ್ರಿಂಕ್ ಅಡಿಕ್ಟು ಯಾವ ಥರ ಹೋಗ್ಬಿಡುತ್ತೆ ಅಂದರೆ, ಮದ್ಯಪಾನಕ್ಕೆ ಸಾಕಷ್ಟು ತೊಡ್ಕೊಂಡು ಅವರು ಮೆಂಟಲಿ ಅಪ್ಸೆಟ್ ಆಗೋ ಲೆವೆಲ್ಗೆ ಹೋಗ್ಬಿಡ್ತಾರೆ. ಅವನು ಮೆಂಟಲಿ ಇಲ್ಲ, ಮಾನಸಿಕ ಅಸ್ವಸ್ಥತೆ ಯಾವ ಥರ ಆಗಿತ್ತು ಅಂದರೆ ಅವನಿಗೆ ಯಾರು ಬಂದರೂ ಕೂಡ ಅಟ್ಯಾಕ್ ಮಾಡ್ತಿದ್ದ. ಅವನು ಕ್ಲಾಸ್ ಎತ್ಕೊಂಡು ಕುಯ್ಕೊಳ್ಳೋದು ಆ ಲೆವೆಲ್ ಆಗ್ತಿತ್ತು. ಅವನೇ ಕಿಲ್ ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗ್ಬಿಡ್ತಿದ್ದ. ಒಂದು ಸಮಸ್ಯೆನ ಬಗೆಹರಿಸ್ಲಿಕ್ಕೆ ಭಾಳಷ್ಟು ದಾರಿಗಳಿತ್ತು. ಯಾಕಂದರೆ ಜಿಲ್ಲಾ ಮಟ್ಟದ ಅಧಿಕಾರಿ ಅಂದರೆ, ಆರೋಗ್ಯ ಇಲಾಖೆ ಅಧಿಕಾರಿ ಅಂದರೆ ಅವ್ರ ಕಣ್ಣು ಮುಂದಕ್ಕೆ ಸಾಕಷ್ಟು ದಾರಿಗಳಿತ್ತು. ಉದಾಹರಣೆಗೆ ನಿಮಾನ್ಸ್ ಇದೆ, ಶಿವಮೊಗ್ಗದಲ್ಲಿ ಮಾನಸ ಹಾಸ್ಪಿಟಲ್ ಇದೆ, ಸಾಕಷ್ಟು ಮಾನಸಾಧಾರ, ಮನೋಚೈತನ್ಯ, ಸಾಕಷ್ಟು ಸರ್ಕಾರಿ ಯೋಜನೆಗಳಿದ್ದಾವೆ. ಅಂಥ ಕೇಂದ್ರಗಳಲ್ಲಿ ಆತನ ಬಿಟ್ಟು ತಯಾರಿ ಮಾಡ್ಕೋಬೋದಿತ್ತು. ಆದರೆ ಮೌಢ್ಯತೆಗೊಳಗಾದರೂ ಅಥವಾ ಮರ್ಯಾದೆಗೋಸ್ಕರನೋ ಗೊತ್ತಿಲ್ಲ, ಆ ಮಗನ್ನ ಪ್ರತಿ ವಾರಕ್ಕೊಮ್ಮೆ ಅಷ್ಟೇ ಒಂದು 4 ಜನನ ಬಿಟ್ಟು ಕ್ಲೀನ್ ಮಾಡಿಸ್ತಿದ್ರು. ಆ ಲೆವೆಲ್ಗೆ ಕೂಡಿ ಹಾಕ್ತಾಯಿದ್ರು. ಅಂದರೆ ದಿನನಿತ್ಯ ಕೂಡಿ ಹಾಕೋದು. ಒಂದು ವಾರಕ್ಕೊಂದ್ಸರಿ ಅವನ್ನ ಸ್ನಾನ ಮಾಡಿಸೋಕ್ಕೋಸ್ಕರ, ಬಟ್ಟೆ ಬದಲಾಯಿಸೋಕ್ಕೋಸ್ಕರ 4 ಜನಕ್ಕೆ ದುಡ್ಡು ಕೊಟ್ಟು ಕರೆಸಿ ಆ ಡೋರ್ ಓಪನ್ ಮಾಡಿ ಒಳಗಡೆ ಹೋಗಿ ಆತನ ಇಮಿಡಿಯೇಟಾಗಿ ಕೈ ಕಾಲು ಕಟ್ಟೋದು, ಬಟ್ಟೆ ಪ್ಯಾಂಟ್ ಶರ್ಟ್ನೆಲ್ಲ ಅರಿದು ಕಟ್ ಮಾಡಿ ಬಿಸಾಕೋದು, ಆಮೇಲೆ ಸ್ನಾನ ಮಾಡಿಸೋದು, ಮತ್ತು ಕೈ ಕಾಲು ಬಿಟ್ಬಿಟ್ಟು ಬಟ್ಟೆ ಹಾಕಿ ಮತ್ತೆ ಒಳಗಡೆ ಬರೋದು, ಕಿಟಿನಲ್ಲಿ ಅನ್ನ ನೀರು ಹಾಕೋದು. ನೀವು ಯೋಚನೆ ಮಾಡಿ ಬಂಧುಗಳೇ, ಒಂದು ಹಸುನ ಒಂದು 3 ತಿಂಗಳು 6 ತಿಂಗಳು ಕಟ್ಟಾಕಿ ಹೊರಗಡೆ ಬಿಟ್ಟರೆ ಅದು ಯಾರನ್ನ ಬೇಕಾದ್ರೆ ಗುದ್ಕೊಂಡು ಹೋಗ್ಬಿಡುತ್ತೆ. ಅದು ಫಿಲಿಮ್ ಆ್ಯಕ್ಟರ್ ಆಗಿರ್ಬೋದು, ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಅಥವಾ ಶ್ರೀಮಂತ ಆಗಿರ್ಬೋದು, ಅದಕ್ಕೇನು ಗೊತ್ತಿಲ್ಲ ಅದಕ್ಕೆ, ಪಾಪ ಯಾರು ಸಿಕ್ಕರು ಕೂಡ ಗುದ್ಕೊಂಡು ಹೋಗುತ್ತೆ. ಅದೇ ಥರ ಮನುಷ್ಯನ ಜೀವನನೂ ಕೂಡ. ಮನುಷ್ಯ ಮಾನಸಿಕವಾಗಿ ಕುಗ್ಗೋಗ್ಬಿಟ್ರೆ, ಮಾನಸಿಕವಾಗಿ ಕೂಡಿ ಹಾಕ್ಬಿಟ್ರೆ ಆತನ ಯಾವಾಗೋ ಒಂದ್ಸರಿ ನಾವು ಸಮಾಜಕ್ಕೆ, ಪ್ರಪಂಚಕ್ಕೆ ಬಿಡ್ತೀವಿ ಅಂತ ಹೊರಗಡೆ ಬಿಟ್ಟಾಗ ಆತ ಯಾರನ್ನ ಬೇಕಾದ್ರೆ ಕಚ್ಚಿಬಿಡ್ತಾನೆ, ಯಾರು ಬೇಕಾದ್ರೆ ಹೊಡೆದು ಬಿಡ್ತಾನೆ, ಯಾರು ಏನು ಬೇಕಾದ್ರೆ ಆಗ್ಬೋದು. ಹಾಗಾಗಿ ಮೌಢ್ಯತೆಗೆ, ಮೂಢನಂಬಿಕೆಗಳನ್ನ, ಅಥವಾ ಇವೆಲ್ಲ ಹೇರಲ್ಪಡುವಂಥ ನಂಬಿಕೆಗಳು ಬೇರೆ ಇದ್ದಾವೆ. ಈಗ ಇತ್ತೀಚೆಗಷ್ಟೇ ನಿಂತಿದೆ ಅನಿಸುತ್ತೆ ನಮ್ಮ ಪ್ರಕಾರ. ಸಾಕಷ್ಟು ಬಾರಿ ನಾನು ಪೇಪರ್ ಓದಿದ್ದೀನಿ, ನೀವು ನೋಡಿದ್ದೀರಾ. ಈ ನಾರ್ತ್ ಕಡೆ, ಉತ್ತರ ಕರ್ನಾಟಕದ ಕಡೆ ಸಾಕಷ್ಟು ನಡೆದಿದ್ದಾವೆ. ಈ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಈ ಸ್ವಾಧೀನ ಇಲ್ದಿರುವಂಥ ಮಕ್ಕಳನ್ನ ಈ ಗುಂಡಿ ಹೊಡೆದು ಗುಂಡಿಯಲ್ಲಿ ಊತ ಹಾಕ್ಬಿಟ್ಟು ತಲೆ ಮಾತ್ರ ಮೇಲೆ ಬಿಡೋದು, ಆ 2 ಕಣ್ಣು ಕೂಡ ಚಂದ್ರನ ನೋಡ್ಬೇಕಂತೆ ಇಡೀ ರಾತ್ರಿ. ಈ ಥರ ಸಾಕಷ್ಟು ಮೂಢನಂಬಿಕೆಗಳಿದ್ದಾವೆ. ಅದ್ರ ಜೊತೆಗೆ ಹೇರಲ್ಪಡುವಂಥ ನಂಬಿಕೆಗಳಿದ್ದಾವೆ. ನನ್ನ ಮಗನಿಗೆ ಒಂದು ತಿಂಗಳಲ್ಲಿ ಈ ಥರ ತಯಾರಿ ಆಗ್ಬಿಡುತ್ತೆ, 2 ಕಾಲು ವಕ್ರಪಾದ ಇರೋದು ನೇರವಾಗಿ ಆಗ್ಬಿಡುತ್ತೆ, ನೀನು ಇಂಥ ದೇವಿಗೆ, ಇಂಥ ದೇವರಿಗೆ ಇಷ್ಟು ಇದು ಕೊಡಬೇಕು, ಬಳೆ ಕೊಡಬೇಕು, ಬೆಲ್ಲ ಕೊಡಬೇಕು, ದುಡ್ಡು ಕೊಡಬೇಕು, ಸೀರೆ ಕೊಡಬೇಕು, ಈ ಥರ ಏನೋ ಒಂದಷ್ಟು ಸ್ವಾಮೀಜಿಗಳು ಬೇರೆ ಬರೆದು ಕೊಡ್ತಾರೆ. ಆ ಥರದಲ್ಲೂ ಸಾಕಷ್ಟು ಮೂಢನಂಬಿಕೆಗಳಿಂದ ವಿಶೇಷಚೇತನ ಮಕ್ಕಳನ್ನ, ದಿವ್ಯಾಂಗ ಮಕ್ಕಳನ್ನ ಬಲಿಪಶು ಮಾಡ್ತಾಯಿದ್ದಾರೆ. ಬೇಡ, ಅವರು ದಯಮಾಡಿ ಖಂಡಿತವಾಗೂ ಭಾಳಷ್ಟು ಸವಲತ್ತುಗಳು ಸರ್ಕಾರದಲ್ಲಿದ್ದಾವೆ. ನಾನು ಒಂದಷ್ಟು ಸರ್ಕಾರಿ ಸವಲತ್ತುಗಳನ್ನ ನನ್ನ ಅನುಭವದಲ್ಲಿ ಕೊಟ್ಟಿರುವಂಥ ಸವಲತ್ತುಗಳನ್ನ ನಿಮ್ಮ ಮುಂದೆ ತೆರೆದಿಡಲಿಕ್ಕೆ ಇಷ್ಟಪಡ್ತೀನಿ. ಪ್ರಸ್ತುತ ಆ ವಿಶೇಷಚೇತನರನ್ನ, ಅಂದರೆ ದಿವ್ಯಾಂಗರನ್ನ ಸಮಾಜದ ಮುಖ್ಯವಾಗಿ ತರಬಹುದು ನಾವು. ಆ ತರಲಿಕ್ಕೆ ಸಾಕಷ್ಟು ಸವಲತ್ತುಗಳು ಸರ್ಕಾರದಲ್ಲೇ ಇದೆ. ಇನ್ನು ಸರ್ಕಾರೇತರ ಸಂಸ್ಥೆಗಳು ಸಾಕಷ್ಟು ಇದ್ದಾವೆ. ಮೊದಲಿಗೆ ನಾನು ಸರ್ಕಾರದ ಸವಲತ್ತುಗಳನ್ನ ಪಡ್ಕೊಳ್ಳೋದು ಹೇಗಂತ ಹೇಳಿದ್ರೆ, ನಿಮಗೆಲ್ಲರಿಗೂ ಪರಿಚಯ ಭಾಳ ಕಡಿಮೆ ಇದೆ. ಹಿಂದೆ ಎಲ್ಲ ಒಂದು ಪೆನ್ಷನ್ ಮಾಡಿಸ್ಕೋಬೇಕಾದ್ರೆ ವಿಕಲಚೇತನ ವ್ಯಕ್ತಿ ಒಂದು ID ಕಾರ್ಡ್ ಮಾಡಿಸ್ಕೋಬೇಕಾದ್ರೆ, ಅಂದರೆ ಗುರುತಿನ ಚೀಟಿ ಮಾಡಿಸ್ಕೊಳ್ಳೋಕ್ಕೋಸ್ಕರ, ಒಂದು ಮಾಸಿಕ ವೇತನ ಮಾಡ್ಕೊಳ್ಳೋಕ್ಕೋಸ್ಕರ ಸಾಕಷ್ಟು ಹರಸಾಹಸ ಮಾಡ್ತಾಯಿದ್ರು ದಲ್ಲಾಳಿಗಳ ಮೂಲಕ. 5,000 10,000. ಇವತ್ತು ಕೂಡ ಸಾಕಷ್ಟು ಭಾಗದಲ್ಲಿ, ಕೊಳ್ಳೇಗಾಲ, ಮಹದೇಶ್ವರ ಬೆಟ್ಟ ಆ ಕಡೆ ಎಲ್ಲ ಹೋದ್ರೆ, ನಮ್ಮ ಭಾಗ ಆ ಕಡೆನೇ ಅದು. ಇವತ್ತು ಕೂಡ ಒಂದು ಪೆನ್ಷನ್ ಮಾಡಿಸ್ಕೋಬೇಕಾದ್ರೆ ವಿಕಲಚೇತನ ವ್ಯಕ್ತಿ 8,000 ರಿಂದ 10,000 ರೂಪಾಯಿ ದಲ್ಲಾಳಿಗೆ ಹಣ ಕೊಡಬೇಕಂತೆ. ಒಂದು ID ಕಾರ್ಡ್ ಮಾಡಿಸ್ಕೊಳ್ಳೋಕ್ಕೆ 3,000 4,000 ರೂಪಾಯಿ ಕೊಡಬೇಕು. ಇವತ್ತು ನಾನು ಕಣ್ಣಾರೆ ಕಿವಿಯಾರೆ ಕೇಳಿದ್ದೀನಿ, ನೋಡಿದ್ದೀನಿ ನಾನು. ಸೊ ದಯಮಾಡಿ ಆ ಥರ ಪರಿಸ್ಥಿತಿಗೆ ಹೋಗಬೇಡಿ. ನಾನು ನಿಮಗೊಂದು ಸಲಹೆ ಕೊಡ್ತೀನಿ. ಸರ್ಕಾರ ಅಂದರೆ ಜಿಲ್ಲಾ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ ಇಡೀ ಕರ್ನಾಟಕದಲ್ಲಿ 30 ಜಿಲ್ಲೆಯಲ್ಲೂ ಕೂಡ 6,000ಕ್ಕೂ ಹೆಚ್ಚು ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಪೋಸ್ಟ್ನ, ಅಂದರೆ ಒಂದು ಗೌರವಧನದಲ್ಲಿ ಒಂದು ಹುದ್ದೆನ ಕ್ರಿಯೇಟ್ ಮಾಡಿದ್ದಾರೆ. ಅದೇ VRW ಅಂತ, ವಿಲೇಜ್ ರಿಹ್ಯಾಬಿಲಿಟೇಷನ್ ವರ್ಕರ್, ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತ ಅಂತೇಳಿ. ಈತನ ಕೆಲಸ ಏನಂದರೆ, ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂಥ ವಿಕಲಚೇತನರನ್ನ ಗುರುತಿಸೋದು ಮೊದಲು, ಅದಾದಮೇಲೆ ಅವ್ರಿಗೆ ಬೇಕಾದಂಥ ಸವಲತ್ತುಗಳನ್ನು ಕೊಡಿಸೋದು. ಉದಾಹರಣೆಗೆ ID ಕಾರ್ಡು, ಬಸ್ ಪಾಸು, ಪೆನ್ಷನ್ನು, ಸ್ಕೂಟಿ, ವೀಲ್ ಚೇರು, ವಾಕರು, ಕೃತಕ ಕಾಲು, ಸರ್ಕಾರಿ ಸವಲತ್ತುಗಳನ್ನ ನೇರವಾಗಿ ಆತನೇ ಕೊಡಿಸ್ಲಿಕ್ಕಂತಲೇ ಸರ್ಕಾರ ಆತನಿಗೆ ಒಂದು ಮಾಸಿಕ ವೇತನವನ್ನು ಕೊಡ್ತಾಯಿದ್ದಾರೆ. ಸೊ ಇದ್ರ ಬಳಸ್ಕೊಳ್ಳಿ. ಅದೇ ಥರ ನಗರ ಪ್ರಾಂತ್ಯದಲ್ಲಿ ಕೆಲಸ ವಾಸ ಇರುವಂಥ ಜನರಿಗೂ ಒಂದು ಕಿವಿ ಮಾತಾಡ್ತೀನಿ. ಅಲ್ಲೂ ಕೂಡ ನಗರ ಸಭೆಗಳಲ್ಲಿ, ಪುರಸಭೆಗಳಲ್ಲಿ URW, ಅರ್ಬನ್ ರಿಹ್ಯಾಬಿಲಿಟೇಷನ್ ವರ್ಕರ್, ನಗರ ಪುನರ್ವಸತಿ ಕಾರ್ಯಕರ್ತ ಅಂತೇಳಿ ಆತನ ಕೆಲಸನೂ ಇದೇನೆ. ಇವರಿಬ್ಬರಿಗೂ ಮೇಲಧಿಕಾರಿಯಾಗಿ MRW ಅಂತ ಇರ್ತಾರೆ, ಮಲ್ಟಿಪಲ್ ರಿಹ್ಯಾಬಿಲಿಟೇಷನ್ ವರ್ಕರ್ ಅಂತೇಳಿ. ಅದು ತಾಲೂಕು ಮಟ್ಟದಲ್ಲಿ ವಿವಿಧ ದೇಶದ ಸಮಾಜ ಕಾರ್ಯಕರ್ತ ಅಂತೇಳಿ. ಇವರೆಲ್ಲರಿಗಿಂತ ಮೇಲಧಿಕಾರಿ, ಸರ್ಕಾರಿ ಅಧಿಕಾರಿ, ಪರ್ಮನೆಂಟು ಅಂದರೆ ಕಾಯಂ ಅಧಿಕಾರಿ, DDW ಅಂತೇಳಿ, ಡಿಸ್ಟ್ರಿಕ್ಟ್ ಡಿಸೇಬಿಲಿಟಿ ವೆಲ್ಫೇರ್ ಆಫೀಸರ್, ಜಿಲ್ಲಾ ವಿಕಲಚೇತನರ ಅಥವಾ ವಿಶೇಷಚೇತನರ ಕಲ್ಯಾಣಾಧಿಕಾರಿ ಅಂತೇಳಿ. ಈ 4 ಹುದ್ದೆಗಳು
ಗ್ರಾಮೀಣ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದ ತನಕನೂ ಕೂಡ ಸಮಾಜದ ಮುಖ್ಯವಾಹಿನಿಗೆ ವಿಶೇಷ ಚೇತನನ ತರಲಿಕ್ಕೆ ಹರಸಾಹಸ ಮಾಡ್ತಿದ್ದಾರೆ. ಹಗಲಿರುಳು ಶ್ರಮಿಸುವಂತಹ ಅಧಿಕಾರಿಗಳು ಸಾಕಷ್ಟು ಜನ ಇದ್ದಾರೆ. ಇವ್ರನ್ನೆಲ್ಲ ಬಳಸ್ಕೊಂಡು ದಯಮಾಡಿ ನೀವೆಲ್ಲರೂ ಕೂಡ ID ಕಾರ್ಡ್ ಆಗಿರ್ಬೋದು, ಬಸ್ ಪಾಸ್ ಆಗಿರ್ಬೋದು, ಪೆನ್ಷನ್ ಆಗಿರ್ಬೋದು, ನಿಮಗೆ ಬೇಕಂತ ಸವಲತ್ತುಗಳನ್ನ ನೇರವಾಗಿ ಇಲಾಖೆಗಳ ಮೂಲಕ ಪಡ್ಕೋಬಹುದು. ಆ ಇಲಾಖೆಯಿಂದ 1, 2, 3, 4 ಅಲ್ಲ, 53ಕ್ಕೂ ಹೆಚ್ಚು ಸವಲತ್ತುಗಳಿದ್ದಾವೆ. ಉದಾಹರಣೆಗೆ ಆಗಲೇ ಹೇಳಿದೆ, ಬಸ್ ಪಾಸು, ID ಕಾರ್ಡು, ಪೆನ್ಷನ್ನು, ಸ್ಕೂಟಿ, ವಾಕರು, ನಿರಾಮಯ ಸ್ಕೀಮು, ಆಧಾರ್ ಸ್ಕೀಮು. ಆಧಾರ್ ಸ್ಕೀಮ್ ಅಂದರೆ ಉದಾಹರಣೆಗೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಆಧಾರ್ ಅಂತಂದರೆ ಹಿಂದೆ ಒಂದು ಸಣ್ಣ ಪೆಟ್ಟಿಗೆ ಅಂಗಡಿ ಇತ್ತು ಅವ್ರಿಗೆ. ಒಂದು ಸಣ್ಣ ಪೆಟ್ಟಿಗೆ ಅಂಗಡಿ 12-15 ರೂಪಾಯಿ ಪೆಟ್ಟಿಗೆ ಅಂಗಡಿ ಕೊಡ್ತಿದ್ರು. ಅದಾದಮೇಲೆ ಪೆಟ್ಟಿಗೆ ಅಂಗಡಿ ಜೊತೆಗೆ ಒಂದು 25ರಿಂದ 30 ರೂಪಾಯಿ ಬಂಡವಾಳ ಹಾಕೊಳ್ಳಿಕ್ಕೆ ಒಂದು ಪೆಟ್ಟಿಗೆ ಅಂಗಡಿ ಮತ್ತು 30 ರೂಪಾಯಿ ಹಣ ಕೊಡ್ತಿದ್ರು. ಅದು ಈಗ ಸ್ವಲ್ಪ ಮಾರ್ಪಾಡಾಗಿದೆ. 1 ಲಕ್ಷ ಹಣನ ಈ ವಿಕಲಚೇತನರ ಖಾತೆಗೆ ಹಾಕ್ತಾರೆ. ಅಂದರೆ ಅರ್ಹತೆ ಇರುವಂಥ ವಿಕಲಚೇತನ ವ್ಯಕ್ತಿಗೆ, ಅಂದರೆ 75% ವಿಕಲಚೇತನತೆ ಹೊಂದಿರಬೇಕು, ಮತ್ತು ದೈಹಿಕವಾಗಿ ಚೆನ್ನಾಗಿರಬೇಕು, ಮಾನಸಿಕವಾಗೂ ಚೆನ್ನಾಗಿರಬೇಕು. ದೈಹಿಕತೆಯಲ್ಲಿ 75% ಲೈಕ್ ಕಾಲು ವಕ್ರ ಪದ ಇರ್ಬೋದು, ಕೈ ಸಮಸ್ಯೆ ಇರ್ಬೋದು, ಬುದ್ಧಿಶಕ್ತಿ ಚೆನ್ನಾಗಿರಬೇಕು, ಅಂಥವ್ರಿಗೆ ಆಧಾರ್ ಸ್ಕೀಮ್ ಅಂತ ಇದೆ. ಮತ್ತು ಮಾನಸಿಕ ಅಸ್ವಸ್ಥರಿಗೆ, ಮಾನಸಿಕ ಭಿನ್ನ ಸಾಮರ್ಥ್ಯ ಉಳ್ಳವರಿಗೆ ನಿರಾಮಯ ಸ್ಕೀಮ್ ಅಂತ ಇದೆ. ಈ ಥರ 108 ಸ್ಕೀಮ್ಗಳನ್ನ ನಾವು ಹೇಳ್ಬೋದು. ಅರ್ಹತೆ ಇರಬೇಕು ಅದು ಕೆಲವು ಕೂಡ. ಸೊ ಇವತ್ತು ದಲ್ಲಾಳಿಗಳು ಏನು ಮಾಡ್ತಾರೆ, ಸ್ಕೂಟಿ ನಿಜವಾದ ವ್ಯಕ್ತಿಗಳಿಗೆ ಕೊಡ್ತಾ ಇಲ್ಲ. ಸ್ಕೂಟಿ ಕೊಡೋ ವಿಧಾನ ಏನಂದರೆ 2 ಕಾಲು ಕಟ್ಟಾಗಿರಬೇಕು ಅಥವಾ 2 ಕಾಲು ಸ್ವಾಧೀನ ಇರಬಾರ್ದು. ಆದರೆ ಇವತ್ತು ಸ್ಕೂಟಿ ಭಾಳಷ್ಟು ಸಮಸ್ಯೆ ಆಗ್ತಾ ಇದ್ದಾವೆ. ಸಾಕಷ್ಟು ಸಣ್ಣ ಸಮಸ್ಯೆ ಇರೋರಿಗೆಲ್ಲ ಸ್ಕೂಟಿ ಕೊಡ್ತಿದ್ದಾರೆ. ಆಧಾರ್ ಸ್ಕೀಮ್ ಇದೆ, ನಿರಾಮಯ ಸ್ಕೀಮ್ ಇದೆ. ಈ ಸ್ಕೀಮ್ಗಳನ್ನೆಲ್ಲ ಅರ್ಹತೆ ಇರುವಂಥ ವ್ಯಕ್ತಿಗಳಿಗೆ VRW, MRW, URW, DDW ಅವರು ಮನೆ ಬಾಗಿಲಿಗೆ ಬಂದು ಕೊಡ್ತಿದ್ದಾರೆ. ದಯಮಾಡಿ ಸಹಕಾರ ಮಾಡಿ ಅವರಿಂದ ಪಡ್ಕೊಳ್ಳಿ ಅಂತ ಹೇಳ್ತಾ, ಈ ಸವಲತ್ತುಗಳನ್ನ ಪಡ್ಕೊಳ್ಳುವಂಥ ವ್ಯಕ್ತಿಗಳು ಯಾರಲ್ಲ ಅಂತೇಳಿ ನಿಮಗೆ ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ಬಂಧುಗಳೇ, ನಿಮಗೆಲ್ಲರೂ ಗೊತ್ತಿದ್ದು 1995 PWD ಆ್ಯಕ್ಟ್, ಪೀಪಲ್ ವಿತ್ ಡಿಸೇಬಿಲಿಟಿ ಆ್ಯಕ್ಟ್ ಅಂತ ಇತ್ತು. ಆ ಆ್ಯಕ್ಟ್ ಪ್ರಕಾರ 7 ಥರ, ಅಂದರೆ 7 ಬಗೆಯ ವಿಕಲಚೇತನರು, ವಿಶೇಷ ಚೇತನರು ಇದ್ದರು. 7 ಬಗೆಯ. ಸೊ ಉದಾಹರಣೆಗೆ ನಿಮ್ಮನ್ನು ನಾನು ಪ್ರಶ್ನೆ ಮಾಡಿದ್ರೆ, ಈ ನೋಡುಗರು ಬೇಕಾದ್ರೆ ನೀವು ಊಹೆ ಮಾಡ್ಬೋದು, ವಿಕಲಚೇತನರು ಎಷ್ಟು ಜನ ನಿಮ್ಗೆ ಗೊತ್ತಿದ್ದಾರೆ ಅಂತ ಕೇಳ್ಬಿಟ್ರೆ ನೀವು ಹೇಳುವಂಥದ್ದು 1, 2, 3, 4, 5. ದೈಹಿಕ ನ್ಯೂನತೆ ಉಳ್ಳವರು, ಬುದ್ಧಿ ಸಮಸ್ಯೆ ಇರೋರು, ಕಣ್ಣಿಲ್ದೇ ಇರೋವಂಥವ್ರು, ಕಿವಿ ಕೇಳಿಸ್ತಾ ಇರೋವಂಥವ್ರು, ಈ ಥರ ಒಂದು 4-5 ಹೇಳ್ಬೋದು ಅಷ್ಟೇ. ಬಟ್ ಬೇರೆ ಹೇಳೋಕ್ಕಾಗಲ್ಲ. ಆದರೆ ಮುಂದುವರೆದ ಭಾಗ ನಮಗೆ 2015 ತನಕನೂ ಕೂಡ 1995 ಆ್ಯಕ್ಟ್ ಪ್ರಕಾರ 7 ಥರ ವಿಕಲಚೇತನದಷ್ಟೇ ನಮ್ಗೆ ಗೊತ್ತಿತ್ತು. ಆದರೆ ನಮಗೆ ದುರಾದೃಷ್ಟವಶತ್ತು ಅಥವಾ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ, ಅಥವಾ ಭೂಮಿ ಕಂಪನ ಆಗ್ತಾ ಇದೆಯೋ ಅಥವಾ ಪ್ರಕೃತಿ ಕಂಪನ ಮಾಡ್ತಿದೆಯೋ ಗೊತ್ತಿಲ್ಲ, ಸಾಕಷ್ಟು ವಿಕಲಚೇತನತೆ ಇವತ್ತು ಈ ಸರ್ಕಾರ ಪಟ್ಟಿಗೆ ಸೇರಿಸಿದ್ದಾರೆ. 2016ನೇ ಆ್ಯಕ್ಟ್ ಬರುತ್ತೆ. ಆ 2016 RPWD ಆ್ಯಕ್ಟ್, ರೈಟ್ಸ್ ಫಾರ್ ಪೀಪಲ್ ವಿತ್ ಡಿಸಬಿಲಿಟಿ ಆ್ಯಕ್ಟಲ್ಲಿ 14 ಬಗೆಯ ವಿಕಲಚೇತನತೆಯನ್ನು ಆ್ಯಡ್ ಮಾಡಿ 21 ಬಗೆಯ 21 ವಿಧಾನ ಇರುವಂತಹ ವಿಕಲಚೇತನತೆಯನ್ನು ಈ ಸೊಸೈಟಿಗೆ, ಈ ಸಮಾಜಕ್ಕೆ ಸುಪ್ರೀಂ ಕೋರ್ಟು, ಕೇಂದ್ರ ಸರ್ಕಾರ ಮುಂದೆ ಇಟ್ಟಿದ್ದಾರೆ. ಅಂದರೆ 2016ನೇ ಆ್ಯಕ್ಟಲ್ಲಿ, ಅದರ 2016 ನಂತರ 21 ಥರ ವಿಕಲಚೇತನತೆ ಇದೆ ಅಂತೇಳಿ ಸರ್ಕಾರ ಹೇಳುತ್ತೆ. ಆ 21 ಥರ ವಿಕಲಚೇತನತೆಯನ್ನು ನಾನು ಒಂದೊಂದಾಗಿ ಚುಟುಕಾಗಿ ನಿಮಗೆ ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ 1995ನೇ ಆ್ಯಕ್ಟಲ್ಲೂ ಇತ್ತು ಅದು, ಲೋಕೋಮೋಟರ್ ಡಿಸಬಿಲಿಟಿ, ಅಂದರೆ ದೈಹಿಕ ನ್ಯೂನ್ಯತೆ ಉಳ್ಳವರು. ನಿಮಗೆಲ್ಲರೂ ಗೊತ್ತಿದೆ, ದೈಹಿಕ ನ್ಯೂನ್ಯತೆ ಉಳ್ಳವ್ರನ್ನ ತುಂಬ ಪರಿಚಯ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಕೈಯು ಕಾಲು ಸಮಸ್ಯೆ ಇರುವಂಥವ್ರು ಮತ್ತು ಕಣ್ಣಿಗೆ ಕಾಣುವಾಗೆ ಅವರು ವಕ್ರವಾಗಿ ನಡೀತಾ ಇರ್ಬೋದು, ಅಥವಾ ಕೈ ಕ್ರಾಸ್ ಆಗಿರ್ಬೋದು, ಮೂಳೆ ತೊಂದರೆ ಆಗಿರ್ಬೋದು. ಸೊ ಒಟ್ಟಾರೆ ಕಣ್ಣು ಕಾಣಿಸುತ್ತೆ ದೈಹಿಕ ನ್ಯೂನತೆ ಉಳ್ಳವರು. ಸೊ ಇವರು ಲೋಕೋಮೋಟ್ರು ಸಮಸ್ಯೆ, ಅಂದರೆ ಚಲನೆ ಮಾಡುವಾಗ, ನಡೆಯುವಾಗ ತೊಂದರೆ ಇರುವಂಥವ್ರನ್ನ ದೈಹಿಕ ನ್ಯೂನತೆ ಉಳ್ಳವರು ಅಂತ ಕರಿತೀವಿ ಮೊದಲಿಗೆ. ಎರಡನೇದು ಹೋದರೆ ಲೆಪ್ರೆಸಿ ಕ್ಯೂರ್ಡ್ ಪರ್ಸನ್ಸ್. ಲೆಪ್ರೆಸಿ ಕ್ಯೂರ್ಡ್ ಅಂದರೆ ಕುಷ್ಠರೋಗ ಬಂದು ನಿವಾರಿತ ಆಗಿರ್ತಾರೆ. ನಿವಾರಣೆ ಆದ ಬಳಿಕನೂ ಕೂಡ ಅವರು 2 ಕೈಯು, 2 ಬೆರಳುಗಳು, ಅಥವಾ ಯಾವುದೋ ಒಂದು ಕೈಯಲ್ಲಿ 3 ಬೆರಳಿರಲ್ಲ, ಅಥವಾ ಒಂದು ಕೈಯಲ್ಲಿ 2 ಬೆರಳಿರಲ್ಲ, ಅಥವಾ ಎಲ್ಲ ಬೆರಳುಗಳಿದ್ದಾವೆ ಹಿಂಗೆ ಸುಟ್ಟಗಾಗಿರ್ತವೆ. ಸೊ ಕಾಲುಗಳು 2 ಬೆರಳು ಅಥವಾ 3 ಬೆರಳು ಕಳ್ಕೊಂಡಿರ್ತಾರೆ, ಅಥವಾ ಪಾದ ಕಳ್ಕೊಂಡಿರ್ತಾರೆ. ಈ ಥರ ಅಂದರೆ ಕುಷ್ಠರೋಗ ನಿವಾರಣೆ ಆಗಿದ್ರೂ ಕೂಡ ಅವ್ರ ಕಾಲುಗಳು ಊನ ಆಗಿದ್ದಲ್ಲಿ ಅವ್ರನ್ನೂ ಕೂಡ ಲೆಪ್ರೆಸಿ ಕ್ಯೂರ್ಡ್ ಪರ್ಸನ್ಸ್ ಅಂತೇಳಿ ಅವ್ರನ್ನೂ ಕೂಡ ಡಿಸಬಿಲಿಟಿಗೆ ಸೇರಿಸಿದ್ದಾರೆ. ಇನ್ನು 3ನೇದಾಗಿ ಸೆರೆಬ್ರಲ್ ಪಾಲ್ಸಿ. ಸಾಮಾನ್ಯವಾಗಿ ತುಂಬ ಇದು ಮಕ್ಕಳಿಗೆ ಅಟ್ಯಾಕ್ ಆಗ್ತಿದ್ದಾವೆ. ಸೊ ಅದನ್ನು ಪರಿಚಯ ಸಿಂಪ್ಟಮ್ಸ್ ಹೇಳೋದಾದರೆ, ಈ ಸೊಂಟದಿಂದ ಕೆಳಗೆ ಅಥವಾ ನೆಕ್ಕಿಂದ, ಕತ್ತಿಂದ ಕೆಳಗೆ ಸ್ವಾಧೀನ ಇರಲ್ಲ ಆ ಮಕ್ಕಳಿಗೆ, ಬುದ್ಧಿಶಕ್ತಿ ಚೆನ್ನಾಗಿರುತ್ತೆ. ಸೊ ಒಂಥರ ಈ ದೊಡ್ಡವ್ರಿಗೂ ಕೂಡ ಈ ಲಕ್ವ ಅಂತ ಕರೀತಾರೆ ನೋಡಿ, ಆ ಥರ ಆ ಮಕ್ಕಳಿಗೆ ಅಟ್ಯಾಕ್ ಆಗುತ್ತೆ ಸೆರೆಬ್ರಲ್ ಪಾಲ್ಸಿ. ಅದಾದಮೇಲೆ ಡ್ವಾರ್ಫಿಸಮ್, ಅಂದರೆ ಈಗ ಹಾಡು ಭಾಷೆಯಲ್ಲಿ ಹೇಳ್ತಾ ಇದ್ರು ಕುಳ್ರು ಅಂತೇಳಿ. ಕುಳ್ರಲ್ಲ, ಬಟ್ ಡ್ವಾರ್ಫಿಸಮ್ ಅಂದರೆ ಈ ಕುಬ್ಜತೆ ಇರುವಂಥವ್ರು. ಸ್ವಲ್ಪ ಅವರು ಹೈಟಲ್ಲಿ ಕಡಿಮೆ ಇದ್ದಾರೆ ಅನ್ನೋದು ಬಿಟ್ಟರೆ ಇನ್ನೇನಿಲ್ಲ, ಎಲ್ಲವೂ ಕೂಡ ಚೆನ್ನಾಗಿದ್ದಾರೆ. ಅವರು ಕೂಡ ಈ ವಿಕಲಚೇತನತೆಗೆ ಸೇರ್ತಾರೆ. ನೆಕ್ಸ್ಟ್ ಮಸ್ಕ್ಯುಲರ್ ಡಿಸ್ಟ್ರಫಿ, ಅಂದರೆ ಮಾಂಸಖಂಡಗಳ ಒಂದು
ಸಮಸ್ಯೆ ಇರುವಂಥವ್ರು, ಈ ಸೊಂಟದ ಕೆಳಗಡೆ ಕಂಪ್ಲೀಟ್ ಸ್ವಾಧೀನ ಇರಲ್ಲ, ಆ ಮಸ್ಕ್ಯುಲರ್ ಡಿಸ್ಟ್ರಫಿ ಇರುವಂಥವ್ರು ಕಾಲಕ್ರಮೇಣ 40 ವರ್ಷದಲ್ಲಿ ಬದುಕೋದು ಇಲ್ಲ. ಸಾಕಷ್ಟು ಇತಿಹಾಸ ಸಂಶೋಧನೆ ಹೇಳುತ್ತೆ. ಆ ಥರ ಕಾಯಿಲೆನೂ ಕೂಡ ವಿಕಲಚೇತನತೆಗೆ ಸೇರಿದೆ. ಆ್ಯಸಿಡ್ ಅಟ್ಯಾಕ್ ವಿಕ್ಟಿಮ್ಸ್ ಅದು ಕೂಡ ವಿಕಲಚೇತನತೆಗೆ ಇವತ್ತು ಆ್ಯಡ್ ಮಾಡಿದ್ದಾರೆ. ಅದಾದಮೇಲೆ ಬ್ಲೈಂಡ್ನೆಸ್ಸು ಹಿಂದೆನೂ ಇತ್ತು, ಈಗೂ ಕೂಡ ಆ್ಯಡ್ ಮಾಡಿದ್ದಾರೆ. ಸಂಪೂರ್ಣ ಅಂಧತ್ವ ಮತ್ತು ದೂರದೃಷ್ಟಿ ಮತ್ತು ಮಂದದೃಷ್ಟಿ ಅಂತ ಕರೀತಾರೆ. ಸೊ ಅದು ಕೂಡ ಈ ಇದರಲ್ಲಿ ಸೇರುತ್ತೆ. ಇನ್ನು 8ನೇದು ಲೋ ವಿಷನ್, ಕಡಿಮೆ ದೃಷ್ಟಿ, ದೂರದೃಷ್ಟಿ ಅಂದರೆ ಈ ಹತ್ರ ಇಟ್ಕೊಂಡು ನೋಡ್ತಾರೆ ನೋಡಿ, ಅದು ಕೂಡ ಒಂದು ವಿಕಲಚೇತನತೆಗೆ ಸೇರುತ್ತೆ. ಮತ್ತು ಡೆಫು, ಕಿವಿ ಕೇಳದೇ ಇರುವಂಥವ್ರು. ಸೊ ಇದರಲ್ಲಿ ಬೈ ಬರ್ತ್ ಕೆಲವೊಬ್ಬರಿಗೆ ಬಾಯಿ ಅಂದರೆ ಲೈಕ್ ಮಾತು ಆಡಲಿಕ್ಕಾಗಲ್ಲ, ಕಿವಿನೂ ಕೇಳಲ್ಲ, ಡೆಫ್ ಆ್ಯಂಡ್ ಡಮ್ ಅಂತ ಕರಿತೀವಿ, ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅಂತ ಕರಿತೀವಿ, ಅವರು ಕೂಡ ಇದರಲ್ಲಿ ಬರ್ತಾರೆ. ಕೆಲವೊಮ್ಮೆ ಮಾತಾಡಲಿಕ್ಕೆ ಬರುತ್ತೆ, ಕಿವಿ ಕೇಳಿಸಲ್ಲ, ಕೆಲವೊಬ್ಬರಿಗೆ ಕಿವಿ ಕೇಳಿಸುತ್ತೆ, ಮಾತು ಬರಲ್ಲ, ಅವ್ರನ್ನೂ ಕೂಡ ಒಂದೊಂದು ಸಮಸ್ಯೆ ಇದೆ ಅಂತೇಳಿ ವಿಕಲಚೇತನತೆಗೆ ಸೇರಿಸಿರಲಿಲ್ಲ, ಈಗ ಅದನ್ನು ಕೂಡ ಆ್ಯಡ್ ಮಾಡಿದ್ದಾರೆ. ಇನ್ನು 11ನೇದು ಕೂಡ ಸ್ಪೀಚ್ ಆ್ಯಂಡ್ ಹಿಯರಿಂಗ್, ಆಗಲೇ ಹೇಳಿದ್ದೀನಿ ನಿಮಗೆ, ಅಲ್ಲೂ ಕೂಡ ಲ್ಯಾಂಗ್ವೇಜ್ ಸಮಸ್ಯೆನೂ ಕೂಡ ಇಲ್ಲಿ ಆ್ಯಡ್ ಮಾಡಿದ್ದಾರೆ. ಈ ತೊದಲು ಮಾತುಗಳು, ಸೀಳು ತುಟಿ, ಇದೆಲ್ಲ ಸಮಸ್ಯೆಗಳಿರ್ತಾವೆ ನೋಡಿ, ಅವರು ಕೂಡ ಇದಕ್ಕೆ ಇಲ್ಲಿ ಆ್ಯಡ್ ಮಾಡಿದ್ದಾರೆ. ಮತ್ತು ಇಂಟೆಲೆಕ್ಚುವಲ್ ಡಿಸೆಬಿಲಿಟಿ, ಮಾನಸಿಕ ಸಮಸ್ಯೆ ಇರುವಂಥವ್ರು, ಇದರಲ್ಲಿ 2 ಥರ ಬಗೆ ಇದೆ, ಬುದ್ಧಿಮಾಂದ್ಯತೆ ಮತ್ತು ಮಾನಸಿಕ ಅಸ್ವಸ್ಥತೆ ಅಂತೇಳಿ. ಬುದ್ಧಿಮಾಂದ್ಯತೆ ಅಂದರೆ ನಿಮಗೆಲ್ಲ ಗೊತ್ತಿದೆ, ಬೈ ಬರ್ತ್ ಬರೋದು, ಹುಟ್ಟಿದಾಗಲೇ ಬಂದ್ಬಿಡೋದು, ಅವ್ರನ್ನ ತಯಾರಿ ಮಾಡೋದು ಭಾರಿ ಕಷ್ಟ, ಈ ಸಮಾಜದ ಮುಖ್ಯವಾಗಿ ಬರೋ ಕಷ್ಟ ಇದೆ. ಮಾನಸಿಕ ಅಸ್ವಸ್ಥತೆ ಅಂದರೆ ಸಿಂಪಲ್ಲು, ಸಾಕಷ್ಟು ಕಾರಣಗಳಿಂದ ಅವ್ರ ಮನಸ್ಸು ಕೆಟ್ಟೋಗಿರುತ್ತೆ, ಇದು ಕೂಡ ಒಂದು ಡಿಸೇಬಿಲಿಟಿಗೆ ಸೇರಿಸಿದ್ದಾರೆ. ಇನ್ನು 13ನೇದು ಸ್ಪೆಸಿಫಿಕ್ ಲರ್ನಿಂಗ್ ಡಿಸೇಬಿಲಿಟಿ, ಇದು ಹಿಂದೆ ಇರಲಿಲ್ಲ, ಈಗ ಅದನ್ನ ಅಂದರೆ ನಿರ್ದಿಷ್ಟ ಕಲಿಕಾ ನ್ಯೂನ್ಯತೆ ಅಂತೇಳಿ. ನಿಮ್ಗೆ ಗೊತ್ತಿದೆ, ಈಗ ಎಕ್ಸಾಂಪಲ್ ಒಂದು ಮಗುನ ಏನೋ ಬರೀಲಿಕ್ಕೆ ಕೊಡ್ತೀರಾ, ಓದ್ಲಿಕ್ಕೆ ಕೊಡ್ತೀರಾ, ಅದು ಓದೋದೇ ಇಲ್ಲ, ಬರೆಯೋದಿಲ್ಲ. 10 ಮಕ್ಕಳು ಓದ್ತಾ ಇದ್ರೆ ಒಂದು ಮಗು ಮಾತ್ರ ಯಾವುದೇ ಕಾರಣಕ್ಕೂ ಓದೋದಿಲ್ಲ, ಬರೆಯೋದೇ ಇಲ್ಲ. ಸ್ಪೆಸಿಫಿಕ್ಕಾಗಿ ಏನೋ ಒಂದು ವಿಚಾರದಲ್ಲಿ ಆ ಮಗು ನ್ಯೂನ್ಯತೆ ಇರುತ್ತೆ ಕಲಿಕೆನಲ್ಲಿ. ಸೊ ಅದು ಕೂಡ ಇವತ್ತು ಲರ್ನಿಂಗ್ ಡಿಸೇಬಿಲಿಟಿಗೆ ಸೇರಿಸಿದ್ದಾರೆ. ಸ್ಪೆಸಿಫಿಕ್ಕಾಗಿ ನಿರ್ದಿಷ್ಟವಾಗಿ ಆ ಮಗು ಒಂದು ವಿಚಾರದಲ್ಲಿ ಅದು ಕಲೀಲಿಕ್ಕೆ ಹೋಗಲ್ಲ, ಬರೀಲಿಕ್ಕೆ ಹೋಗಲ್ಲ, ಅಥವಾ ಈಗ ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ಎದುರೋದು, ಆ ಮಗು ಜೊತೆಗೆ ಒಂದು ಮಗು ಹೋಗಲೇಬೇಕು, ಅಥವಾ ಆಯಾ ಹೋಗಬೇಕು, ಟೀಚರ್ ಹೋಗಬೇಕು, ಈ ಥರ ಒಂದು ಸ್ಪೆಸಿಫಿಕ್ಕಾಗಿ ಕಲಿಕೆನಲ್ಲೂ ಕೂಡ ಅದು ಹಿಂದುಳಿದಾಗ ಅದು ಕೂಡ ಒಂದು ಡಿಸೇಬಿಲಿಟಿ ಅಂತ ಹೇಳಿ ಹೇಳ್ತಾರೆ. ಮತ್ತು ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರು, ಸೊ ಅದು ಕೂಡ ಆಟಿಸಮ್ ಬಗ್ಗೆ ನಿಮ್ಗೆ ಗೊತ್ತಿದೆ, ಸಾಕಷ್ಟು ಮಕ್ಕಳು ಹೈಪರ್ ಆಕ್ಟಿವಿಟೀಸ್ ಇರ್ತಾರೆ, ಸೊ ಅದು ಕೂಡ ಇಲ್ಲಿ ಸೇರಿಸಿದ್ದಾರೆ. ಮತ್ತು ಮೆಂಟಲ್ ಇಲ್ನೆಸ್ಸು, ಗಂಭೀರವಾಗಿ ಇದು ಮಾನಸಿಕ ಅಸ್ವಸ್ಥತೆ ಗಂಭೀರವಾಗಿರುತ್ತೆ. ಸೊ ಸಾಕಷ್ಟು ಬುದ್ಧಿಮಾಂದ್ಯ ಕೇಂದ್ರಗಳಿಗೆ ನೀವು ಭೇಟಿ ಕೊಟ್ಟರೆ ಗೊತ್ತಾಗುತ್ತೆ, ಸಾಕಷ್ಟು ಮಾನಸಿಕ ಸಮಸ್ಯೆಗಳಿಂದ ತನ್ನ ದೇಹದ ಮೇಲೆ, ಮನಸ್ಸು ಮೇಲೆ ಜ್ಞಾನ ಇರಲ್ಲ ಅಂಥಷ್ಟು ಉದಾಹರಣೆ ಸಾಕಷ್ಟು ನಮ್ಮ ಮೈಸೂರು ಭಾಗದಲ್ಲಿರ್ಬೋದು, ಬೆಂಗಳೂರು ಭಾಗದಲ್ಲಿ ಸಾಕಷ್ಟು ಕಡೆ ಹೋದರೆ ಮಾನಸಿಕ ಅಸ್ವಸ್ಥರ ನೀವು ನೋಡ್ತೀರಾ, ಅವ್ರನ್ನೂ ಕೂಡ ಇಲ್ಲಿ ಸೇರಿಸಿದ್ದಾರೆ. ಇನ್ನು 16ನೇದು ಮಲ್ಟಿಪಲ್ ಡಿಸೆಬಿಲಿಟಿ. ಮಲ್ಟಿಪಲ್ ಡಿಸೆಬಿಲಿಟಿ ಅಂದರೆ ನಾನು ಏನು ಹೇಳಿದೆ 15 ತನಕ ಹೇಳಿದ್ದೀನಿ, ಇನ್ನೂ ಹೇಳ್ತೀನಿ. ಒಬ್ಬ ವ್ಯಕ್ತಿಗೆ ಎರಡಕ್ಕಿಂತ ಹೆಚ್ಚು ವಿಕಲಚೇತನತೆ ಅವನಿಗಿತ್ತು ಅಂದರೆ, ಅಥವಾ ಕಿವಿನೂ ಕೇಳಿಸಲ್ಲ, ಬಾಯಿನೂ ಬರಲ್ಲ ಅಂದರೆ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಸಮಸ್ಯೆನೂ ಇದೆ, ಬುದ್ಧಿ ಸಮಸ್ಯೆನೂ ಇದೆ, ಕಾಲು ವಕ್ರಪಾದ ಅಥವಾ ಸೊಂಟದ ಕೆಳಗಡೆ ಸ್ವಾಧೀನ ಇರಲ್ಲ, ಅಂದರೆ ಒಬ್ಬ ವ್ಯಕ್ತಿಗೆ 2ಕ್ಕಿಂತ ಹೆಚ್ಚು ವಿಕಲಚೇತನತೆ ಅವನ ಹತ್ರ ಇತ್ತು ಅಂದರೆ, ಅವನಿಗೆ ಬಂದಿದೆ ಅಂದರೆ ದೈಹಿಕವಾಗಿ ಅಥವಾ ಮಾನಸಿಕವಾಗಿ, ಅವನ್ನ ಮಲ್ಟಿಪಲ್ ಡಿಸೆಬಿಲಿಟಿ ಅಂದರೆ ಬಹುವಿಧ ವಿಕಲಚೇತನ ವ್ಯಕ್ತಿ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಮತ್ತು ಇನ್ನು ಬ್ಲಡ್ಡಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಸಾಕಷ್ಟು ಇದ್ದಾವೆ. ಇಷ್ಟೊತ್ತು ನಾನು ಮೂಳೆ ಮತ್ತು ನರಕ್ಕೆ ಸಂಬಂಧಪಟ್ಟಿದ್ದಷ್ಟೇ ವಿಕಲಚೇತನತೆ ಹೇಳಿದೆ, ಸುಮಾರು ಒಂದು 16 ಹೇಳಿದ್ದೀನಿ. ಇನ್ನು ಉಳಿದಿದ್ದನ್ನ ಒಂದು 5 ವಿಕಲಚೇತನತೆ ಕಂಪ್ಲೀಟ್ಲಿ ಬ್ಲಡ್ಗೆ ಸಂಬಂಧಪಟ್ಟಿದ್ದು, ರಕ್ತಕ್ಕೆ ಸಂಬಂಧಪಟ್ಟಿದ್ದು. ಇವತ್ತು ಸಂಶೋಧನೆ ಭಾಳ ಮುಂದುವರೆದು ಆರೋಗ್ಯ ಇಲಾಖೆಯವರು ಅಥವಾ ವೈದ್ಯಕೀಯ ಇಲಾಖೆಯವರು ಸಾಕಷ್ಟು ಸಂಶೋಧನೆ ಮಾಡಿ ಈ ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳನ್ನು ಪತ್ತೆ ಹಚ್ಚಿದ್ದಾರೆ. ಇವುಗಳಲ್ಲಿ ಒಂದು 5 ಬಗೆಯ ಕಾಯಿಲೆಗಳನ್ನ ವಿಕಲಚೇತನತೆಗೆ ಆ್ಯಡ್ ಮಾಡಿದ್ದಾರೆ. ಮಲ್ಟಿಪಲ್ ಸ್ಕ್ಲೆರೋಸಿಸ್ಸು, ಪಾರ್ಕಿನ್ಸನ್ ಡಿಸೀಸು, ಹಿಮೋಫೆಲಿಯಾ, ಥಲೆಸೆಮಿಯಾ, ಸಿಕ್ಲ್ ಸೆಲ್ ಡಿಸೀಸ್ ಅಂತೇಳಿ. ಸೊ ಇದೆಲ್ಲವೂ ಕೂಡ ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು. ಸ್ನೇಹಿತರೆ, ಬಂಧುಗಳೇ, ತಿಳ್ಕೊಳ್ಳಿ, ಈ ಕಾಯಿಲೆಗಳನ್ನ ಗುರುತು ಮಾಡೋದು ಭಾಳ ಕಷ್ಟ, ಗುರ್ತಿಸೋದು ಭಾಳ ಕಷ್ಟ. ಒಂದು ಮಗು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಆ ಮಗು ಪದೇ ಪದೇ ಬಂದು ತಂದೆ ಹತ್ರ, ತಾಯಿ ಹತ್ರ ಈ ಜಾಯಿಂಟ್ ಪ್ಲೇಸಲ್ಲಿ ನೋವು ಅಂತ ಹೇಳ್ತಾ ಇರುತ್ತೆ. ಲೈಕ್ ಕೈ ಜಾಯಿಂಟ್ ಆಗಿರ್ಬೋದು, ಕತ್ತು ಜಾಯಿಂಟ್ ಆಗಿರ್ಬೋದು, ಸೊಂಟ ಜಾಯಿಂಟ್, ದೇಹದ ಜಾಯಿಂಟ್ ಪ್ಲೇಸಲ್ಲಿ ಇಲ್ಲಿ ನೋವು ಅಂತ ಬಂದು ಹೇಳ್ತಂದ್ರೆ, ನಿಜವಾಗ್ಲೂ ಆ ಮಗುನ ಇಮಿಡಿಯೇಟಾಗಿ ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಬ್ಲಡ್ ಟೆಸ್ಟ್ ಮಾಡಿ ಚೆಕ್ ಮಾಡಿಸ್ಬೇಕಾಗುತ್ತೆ. ಯಾಕಂದರೆ ಈ ರಕ್ತಕ್ಕೆ ಸಂಬಂಧಪಟ್ಟಂಥ ವಿಕಲಚೇತನತೆಯಲ್ಲಿ ಹಿಮೋಫೆಲಿಯಾ, ಥಲೆಸೆಮಿಯಾ ಮಕ್ಕಳನ್ನ ಪತ್ತೆ ಹಚ್ಚಲಿಕ್ಕೆ ನೀವು ಆಗಲ್ಲ. ನೋಡೋಕೆ ತುಂಬ ಚೆನ್ನಾಗಿದೆ ಮಗು, ಆದರೆ ಬ್ಲಡ್ಗೆ ಸಂಬಂಧಪಟ್ಟಿದಂಥ ಕಾಯಿಲೆ, ಅದು ಕಾಣಿಸಲ್ಲ ನಮಗೆ. ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ 15 ವರ್ಷ ಆದಮೇಲೆ, 13 ವರ್ಷ ಆದಮೇಲೆ, 12 ವರ್ಷ ಆದಮೇಲೆ, ಕೆಲವೊಂದು ಟೈಮಲ್ಲಿ 21 ವರ್ಷ ಆದಮೇಲೆ ಕೂಡ ಆ ಕಾಯಿಲೆ ತೀರಕ್ಕೆ ಹೋದಾಗ ಉಳಿಸ್ಕೊಳ್ಳಿಕ್ಕಾಗಲ್ಲ ಅಂತ ಭಾಳಷ್ಟು ಸಮಸ್ಯೆ ಇದೆ. ಹಿಮೋಫೆಲಿಯಾ ಅಂದರೆ ನಾನು ಆಗಲೇ ಹೇಳ್ದಂಗೆ ಜಾಯಿಂಟ್ ಪ್ಲೇಸಲ್ಲಿ ಕ್ಲಾಟ್ ಆಗುವಂಥದ್ದು ಬ್ಲಡ್ಡು. ಥಲೆಸೆಮಿಯಾ ಅಂದರೆ ಆ ಮಗು ನೋಡೋಕೆ ತುಂಬ ಚೆನ್ನಾಗಿದೆ, ನೀವು ಹಿಂದೆಯಿಂದ ಹೋಗಿ ಟಚ್ ಮಾಡಿಬಿಟ್ರೆ ಅಥವಾ ಆಶ್ಚರ್ಯವಾಗಿ ಏನೇನು ನಡ್ಕೊಂಡ್ಬಿಟ್ರೆ, ಜೋರಾಗಿ ಕೂಗ್ಬಿಟ್ರೆ, ಎದುರುಬಿಟ್ರೆ, ಅದು ಆಟೋಮೆಟಿಕಲಿ ಮುಟ್ಟಿದರೆ ಮುನಿ ಎಲೆ ಮುದುರೋಗ್ಬಿಡುತ್ತಲ್ಲ, ಟಚ್ ಮಾಡಿಬಿಟ್ರೆ ಆ ಥರ ಮಗು ಹಂಗೆ ಮುದುರ್ಕೊಂಡ್ಬಿಡುತ್ತೆ. ಮತ್ತು ಎದ್ದೇಳ್ಬೇಕಾದ್ರೆ 10 ನಿಮಿಷ ಬೇಕು.
ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಈ 21 ಬಗೆಯ ವಿಕಲಚೇತನತೆ ಭಗವಂತ ನಮಗೆ ಕೊಟ್ಟಿಲ್ಲ ಅಂದಿದ್ರಲ್ಲಿ, ನಮ್ಮ ಮನೆಗೆ ಯಾರು ಕೊಟ್ಟಿಲ್ಲ ಅಂದರೆ ಭಗವಂತನಿಗೂ ತಂದೆ ತಾಯಿಗೆ ನಾವು ಕೈ ಮುಗಿಬೇಕಾಗುತ್ತೆ. ಈ 21 ಬಗೆಯ ವಿಕಲಚೇತನತೆ ಯಾರಿಗೂ ಕೂಡ ಬರೋದು ಬೇಡ. ಬಂದಿರೋರನ್ನ ನಾವೆಲ್ಲರೂ ಕೂಡ ನಾವು ನೀವು ಕೈ ಜೋಡಿಸಿ ಅವ್ರನ್ನ ಸಮಾಜದ ಮುಖ್ಯವಾಗಿ ತರಲಿಕ್ಕೆ ಈ ಸರ್ಕಾರಿ ಸವಲತ್ತುಗಳನ್ನ ಆಗಲೇ ಹೇಳಿದ್ದೀನಿ, ಆ ಸರ್ಕಾರಿ ಸವಲತ್ತುಗಳನ್ನ ಬಳಸ್ಕೊಂಡು ಅವ್ರನ್ನ ಸಮಾಜದ ಮುಖ್ಯವಾಗಿ ತರಲಿಕ್ಕೆ ಪ್ರಯತ್ನ ಪಡೋಣ. ಬುದ್ಧ ಹೇಳಿದಾಗೆ ಸಮಸ್ಯೆ ಇಲ್ಲದ ಮನುಷ್ಯನಿಲ್ಲ, ಸಾವಿಲ್ಲದ ಮನೆ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದಾದ ಒಂದು ರೀತಿ ಸಮಸ್ಯೆ ಇದೆ. ನಾನು ಈಗೇನು ನಿಮಗೆ ಪರಿಚಯ ಮಾಡಿದ 21 ವಿಕಲಚೇತನತೆ ಬಂದಿರಬಹುದು, ಕೆಲವೊಂದು ಕುಟುಂಬಗಳಲ್ಲಿ ಬರದೇನೂ ಇರಬಹುದು, ಮುಂದೆ ಬರಲೂಬಹುದು. ಏನೇ ಇರಲಿ ತಲೆ ಕೆಡಿಸ್ಕೋಬೇಡಿ, ಎಲ್ಲದಕ್ಕೂ ಕೂಡ ಪರಿಹಾರ ಇದೆ. ಒಂದು ಪ್ರಶ್ನೆ ಇದೆ ಅಂದಮೇಲೆ ಅದಕ್ಕೆ ಉತ್ತರ ಇದ್ದೇ ಇದೆ, ಒಂದು ಸಮಸ್ಯೆ ಇದೆ ಅಂದಮೇಲೆ ಆ ಸಮಸ್ಯೆಗೆ ಪರಿಹಾರ ಇದ್ದೇ ಇದೆ. ನಾನು ಈಗಾಗಲೇ ಹೇಳಿದಾಗೆ ಸರ್ಕಾರಿ ಸವಲತ್ತುಗಳು ಸಾಕಷ್ಟು ಇದೆ, ಅದನ್ನು ಪಡ್ಕೊಳ್ಳೋದು ಹೇಗಂತ ನಿಮ್ಗೆ ಹೇಳಿದ್ದೀನಿ. ಇದ್ರ ಜೊತೆಗೆ ಸರ್ಕಾರೇತರ ಸಂಸ್ಥೆಗಳು ಒಂದಷ್ಟು 2-3 ನಾನು ಹೇಳ್ಬೋದು ನಿಮಗೆ. ಬೆಂಗಳೂರಲ್ಲಿ APD ಸಂಸ್ಥೆ ಇಡೀ 30 ಜಿಲ್ಲೆಯಲ್ಲೂ ಸಂಚರಿಸುತ್ತೆ. ಅದು APD ಸಂಸ್ಥೆ ಇರ್ಬೋದು, ಮಡಿಕೇರಿನಲ್ಲಿ ಸ್ವಸ್ಥ ಶಾಲೆ ಇರ್ಬೋದು, ಇಲ್ಲಿ ಮೈಸೂರಲ್ಲಿ ಸ್ಪಂದನ, ಸಾಕಷ್ಟು ಆಸರೆ, ಸಾಕಷ್ಟು ಸಂಸ್ಥೆಗಳು, ಸಂಘ ಸಂಸ್ಥೆಗಳು, ರೋಟ್ರಿ, ಲಯನ್ಸು, ತುಂಬ ಸಂಘ ಸಂಸ್ಥೆಗಳು ಇವತ್ತು ಏನು ಮಾಡ್ತಿದ್ದಾರೆ, ವಿಶೇಷಚೇತನ ಮಕ್ಕಳಿಗಾಗಿಯೇ, ವ್ಯಕ್ತಿಗಳಿಗಾಗಿಯೇ ಶಿಬಿರಗಳನ್ನ ಹಮ್ಮಿಕೊಂಡು ಉಚಿತವಾಗಿ ಕೃತಕ ಕಾಲು ಕೊಡೋದಾಗಿರ್ಬೋದು, MR ಕಿಟ್ ಕೊಡೋದಾಗಿರ್ಬೋದು, ವಾಕರ್ ಕೊಡೋದಾಗಿರ್ಬೋದು, ವೀಲ್ ಚೇರು, ಸಾಕಷ್ಟು ಸವಲತ್ತುಗಳನ್ನ ಸರ್ಕಾರೇತರ ಸಂಸ್ಥೆಗಳು ಕೂಡ ಕೊಡ್ತಾ ಇದ್ದಾವೆ. ಒಟ್ಟಾರೆ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳನ್ನ ಸವಲತ್ತುಗಳನ್ನ ಪಡ್ಕೊಂಡು ವಿಕಲಚೇತನರನ್ನ ಸಮಾಜದ ಮುಖ್ಯವಾಗಿ ತರಲಿಕ್ಕೆ ನಾವು ನೀವು ಎಲ್ಲರೂ ಕೈ ಜೋಡಿಸಿ ಪ್ರಯತ್ನ ಪಡಬೇಕಾಗುತ್ತೆ. ಅವ್ರನ್ನ ಸಮಾಜದ ಮುಖ್ಯವಾಗಿ ತರಬೇಕಾಗುತ್ತೆ. ಸರ್ಕಾರದಲ್ಲಿ ಭಾಳ ಖುಷಿಯಾಗುತ್ತೆ. ಸಹಾಯವಾಣಿಗಳನ್ನ ಸಾಕಷ್ಟು ತಂದಿದ್ದಾರೆ. ಹಿರಿಯ ನಾಗರಿಕರ ಸಹಾಯವಾಣಿ, ಮಹಿಳಾ ಸಹಾಯವಾಣಿ, ಮಕ್ಕಳ ಸಹಾಯವಾಣಿ, ವಿಕಲಚೇತನರ ಸಹಾಯವಾಣಿ, ಭಿಕ್ಷುಕರ ಸಹಾಯವಾಣಿ, ಆಂಬುಲೆನ್ಸು. ಸೊ ಈ ಥರ ಸಾಕಷ್ಟು ರಾಜ್ಯ ಮಟ್ಟದಲ್ಲಿ, ಕೇಂದ್ರ ಮಟ್ಟದಲ್ಲಿ, ಅಂದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ್ದು ಸಾಕಷ್ಟು ಸಹಾಯವಾಣಿಗಳು ನಿಮಗಿದ್ದಾವೆ. ಸೊ ನಿಮಗೆ ಸಹಾಯವಾಣಿಗಳ ನಂಬರ್ಗೂ ಕೂಡ ನಾವು ನಿಮಗೆ ಕೊಡ್ತೀವಿ. ದಯಮಾಡಿ ಅದನ್ನ ಪಡ್ಕೊಂಡು ಎಲ್ಲರನ್ನೂ ಕೂಡ, ಈ ಭಗವಂತ ಹೇಳ್ತಾರೆ, ಹುಟ್ಟಿಸ್ತೋನು ಹುಲ್ಮೇಯಿಸ್ತೇ ಇರಲ್ಲ ಭಗವಂತ, ತುಟಿ ಕೊಡ್ತಾನೆ ತುತ್ತು ಕೊಡದೇ ಇರಲ್ಲ. ಎಲ್ರಿಗೂ ತುತ್ತು ಕೊಟ್ಟೆ ಕೊಡ್ತಾನೆ ಭಗವಂತ, ಎಲ್ರಿಗೂ ಒಂದು ಸೂರು ಅನ್ನ ಆಹಾರ ಕೊಟ್ಟೆ ಕೊಡ್ತಾನೆ. ಆದರೆ ಅದನ್ನು ಪಡ್ಕೊಳ್ಳುವ ಹಾದಿಯಲ್ಲಿ ನಾವು ಒಂದು ಸ್ವಲ್ಪ ಎಡವ್ತಾ ಇದ್ದೀವಿ, ತಾಳ್ಮೆ ಕಳ್ಕೊತಾ ಇದ್ದೀವಿ, ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ ಎಲ್ಲ ಕಳ್ಕೊತಾ ಇದ್ದೀವಿ. ಅದಾಗೋದು ಬೇಡ. ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳ ಮತ್ತು ಬಂಧುಗಳ ಉತ್ತಮ ಸ್ನೇಹಿತರ ಸಹಕಾರವನ್ನು ಪಡ್ಕೊಂಡು ನಮ್ಮ ಮನೆಯಲ್ಲಿರುವಂಥ ವಿಕಲಚೇತನರು ಮನೆಯಲ್ಲಿರ್ಬೋದು, ಕುಟುಂಬದಲ್ಲಿರ್ಬೋದು, ಸುತ್ತಮುತ್ತ ನೆರೆಹೊರೆಯವರು ಕುಟುಂಬದಲ್ಲಿರ್ಬೋದು, ಆ ಗ್ರಾಮದಲ್ಲೇ ಇರ್ಬೋದು, ಸೊ ಆ ಮಕ್ಕಳಿಗಾಗಿರ್ಬೋದು, ವಿಕಲಚೇತನರಿಗಾಗಿರ್ಬೋದು, ನೊಂದ ಮಹಿಳೆಯರಿಗಾಗಿರ್ಬೋದು, ಹಿರಿಯ ನಾಗರಿಕರಿಗಾಗಿರ್ಬೋದು, ಇವ್ರಿಗೆಲ್ಲರಿಗೂ ಕೂಡ ಸಹಕಾರ ಮಾಡಿ, ಸಹಾಯ ಮಾಡಿ. ಈ ಸಹಾಯವಾಣಿಗಳನ್ನ ಬಳಸ್ಕೊಂಡು ದಯಮಾಡಿ ಅವ್ರಿಗೆಲ್ಲರೂ ಕೂಡ ನಾವೆಲ್ಲ ಕೈ ಜೋಡಿಸಿ ಅವ್ರನ್ನೆಲ್ಲರನ್ನೂ ಕೂಡ, ನೊಂದ ವ್ಯಕ್ತಿಗಳನ್ನ ಸಮಾಜದ ಮುಖ್ಯವಾಗಿ ತರಲಿಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ. ಮತ್ತೊಂದು ಭಾಳ ಬೇಸರದಂಥ ವಿಚಾರ, ವಿಕಲಚೇತನರನ್ನ ಸಾಮಾನ್ಯವಾಗಿ ಸಮಾಜದಲ್ಲಿ ಸಾಕಷ್ಟು ಕಡೆಗಣಿಸುವಂಥ ಉದಾಹರಣೆಗಳೇ ಜಾಸ್ತಿ. ಇವತ್ತು ಕೂಡ ಗ್ರಾಮೀಣ ಭಾಗದಲ್ಲಿ ಅಥವಾ ನಗರ ಭಾಗದಲ್ಲಿ ಸರ್ವೆಗಂತ ಹೋದಾಗ ನಮಗೆ ಇಲಾಖೆಯ ಸಿಬ್ಬಂದಿಗಳಿಗೆ ಮತ್ತು ಸಂಸ್ಥೆ NGOಗಳ ಸಿಬ್ಬಂದಿಗಳಿಗೆ ಸರ್ವೆಗಂತ ಹೋದಾಗ ಭಾಳ ಬೇಸರ ಆಗುತ್ತೆ. ಎಕ್ಸಾಂಪಲ್ ಒಂದು ಯಾವುದೋ ಮಾದೇವಣ್ಣನ ಮನೆಗೆ ಹೋಗ್ಬೇಕಾಗುತ್ತೆ, ಮಾದೇವಣ್ಣನಿಗೆ ಕಾಲು ಸಮಸ್ಯೆ ಇರುತ್ತೆ. ಮಾದೇವಣ್ಣನ ಮನೆ ಎಲ್ಲಿ ಅಂತ ನಾವು ಭಾಳ ಗೌರವಯುತವಾಗಿ ಕೇಳ್ತೀವಿ. ಮಾದೇವಣ್ಣನ ಮನೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಒಂದು ಸ್ವಲ್ಪ ದೂರ ಆದಮೇಲೆ, ಕುಂಟು ಮಾದೇವಣ್ಣನ ಮನೆ ಇಲ್ಲೇ ಅಂತ ಹೇಳ್ತಾರೆ. ಸೊ ನಾನು ಹಾಸ್ಯ ಮಾಡಿದೆ ಅಂತ ಬೇಜಾರಬೇಡಿ. ಆದರೆ ಇವತ್ತು ದಿವಸ ವಿಕಲಚೇತನ ವ್ಯಕ್ತಿಗಳನ್ನ ಕುಂಟ, ಕಿವುಡ, ಮೂಕ ಅಂತ ಇವತ್ತು ಕರೀತಿದ್ದಾರೆ. ಅವನ್ನ ಮಾನಸಿಕವಾಗಿ ಕುಗ್ಗೋ ಲೆವೆಲ್ಗೆ ತರಲೆ ಮಾಡೋದುಂಟು, ತಮಾಷೆ ಮಾಡೋದುಂಟು, ಅವನಿಗೆ ಮುಜುಗರಕ್ಕೆ ಈಡು ಮಾಡೋದುಂಟು. ಅದೆಲ್ಲ ದಯಮಾಡಿ ಮಾಡಬೇಡಿ. ಕಾನೂನು ಪ್ರಕಾರ ದೊಡ್ಡ ಅಪರಾಧ ಅದು, ಅದಕ್ಕೂ ಶಿಕ್ಷೆ ಇದೆ, ದಂಡ ಇದೆ. ದಯಮಾಡಿ ಅಂಗವಿಕಲರು ಅನ್ನೋ ಪದ ಇರ್ಬೋದು, ಕುಂಟ, ಕಿವುಡ, ಮೂಕ ಅನ್ನೋ ಪದಗಳಾಗಿರ್ಬೋದು, ದಯಮಾಡಿ ಬಳಸಬೇಡಿ. ಅದನ್ನು ಬಳಸಿದ್ದೇ ಆದಲ್ಲಿ ಸಾಕಷ್ಟು ಜನ ಅದರಿಂದನೇ ಮಾನಸಿಕವಾಗಿ ಕುಗ್ಗೋಗಿ ಸುಸೈಡ್ ಮಾಡಿರೋದುಂಟು. ಸೊ ದಯಮಾಡಿ ಸುಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗಿದ್ದಾರೆ ವಿಕಲಚೇತನರು. ಯಾವುದೇ ಕಾರಣಕ್ಕೂ ಅವ್ರನ್ನ ನೀವು ಈ ಥರ ಕರಿಬೇಡಿ. ಅದ್ರ ಜೊತೆಗೆ ಅವ್ರನ್ನ ಸಮಾಜದ ಮುಖ್ಯವಾಗಿ ತರ್ಬೋದು, ನಾವು ತರಲಿಕ್ಕೆ ಆಗಲೇ ನಿಮ್ಗೆಲ್ಲರಿಗೂ ಹೇಳಿದ್ದೀನಿ ನಾನು. ಸೊ ಅದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತೀನಿ. ವಿಕಲಚೇತನರನ್ನ ಇನ್ನೊಂದು ವಿಚಾರ ಏನಂದರೆ, ವಿಕಲಚೇತನರಿಗೆ ಚಲನವಲನಕ್ಕೆ ಸರ್ಕಾರಿ ಇಲಾಖೆಗಳಾಗಿರ್ಬೋದು, ಸರ್ಕಾರಿ ಶಾಲಾ ಕಾಲೇಜುಗಳಾಗಿರ್ಬೋದು, ಖಾಸಗಿ ಕಂಪನಿಗಳಾಗಿರ್ಬೋದು, ಉದಾಹರಣೆಗೆ ಮಾಲ್ಗಳು ತುಂಬ ಇದ್ದಾವೆ, ತುಂಬ ಇದ್ದಾವೆ, ಈಚೆ ಮೈಸೂರು ತುಂಬ ಇದ್ದಾವೆ ಮಾಲ್ಗಳು, ನೀವೆಲ್ಲ ನೋಡಿದ್ದೀರಾ ನೀವು. ಸೊ ತುಂಬ ಮಾಲ್ಗಳಲ್ಲಿ ನಾನು ನೋಡಿದಾಗೆ, ನಾನು ಕೇಳಿರುವ ಹಾಗೆ, ಇವತ್ತು ವಿಕಲಚೇತನರಿಗೆ ಲಿಫ್ಟ್ ವ್ಯವಸ್ಥೆ ಭಾಳ ಕಡಿಮೆ ಇದೆ, ಸಪ್ರೇಟ್ ಅವರಿಗೆ ಮಾಡಿರಲ್ಲ. ಮತ್ತು ಶೌಚಾಲಯದ ಸಮಸ್ಯೆ ಇದೆ, ಮತ್ತು ಅವರಿಗೆ ರ್ಯಾಂಪ್ ಫೆಸಿಲಿಟಿ ಇರಲ್ಲ. ಸುಮಾರು ಇಲಾಖೆಗಳಲ್ಲಿ ರ್ಯಾಂಪು, ಲಿಫ್ಟು, ಶೌಚಾಲಯದ ಸಮಸ್ಯೆ ಇವತ್ತು ಸಮಸ್ಯೆ ಎದುರಿಸ್ತಾ ಇದ್ದಾರೆ ವಿಕಲಚೇತನರು. ದಯಮಾಡಿ
ಖಾಸಗಿ ಕಂಪನಿಗಳಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀನಿ ಮತ್ತು ಸರ್ಕಾರಿ ಇಲಾಖೆ ಅಧಿಕಾರಿಗಳನ್ನು ಕೈ ಮುಗಿದು ವಿನಂತಿ ಮಾಡ್ತೀನಿ. ನಿಮ್ಮ ಇಲಾಖೆಗಳಲ್ಲಿ, ಕಚೇರಿಗಳಲ್ಲಿ ಮತ್ತು ನಿಮ್ಮ ಕಂಪನಿಗಳಲ್ಲಿ ವಿಕಲಚೇತನರಿಗೆ, ಹಿರಿಯ ನಾಗರಿಕರಿಗೆ ರ್ಯಾಂಪ್ ಫೆಸಿಲಿಟಿ ಮತ್ತು ಲಿಫ್ಟ್ ಫೆಸಿಲಿಟಿ ಮಾಡಿಕೊಡ್ಬೇಕು. ಅದು ಸುತ್ತೋಲೆ, ಸರ್ಕಾರಿ ಸುತ್ತೋಲೆನೂ ಕೂಡ ಇದ್ದಾವೆ. ಸೊ ಅದನ್ನು ಜನ ಪ್ರಶ್ನೆ ಮಾಡಬೇಕು. ಮತ್ತು ಸರ್ಕಾರಿ ಶೌಚಾಲಯಗಳ ಕಟ್ಟೋ ಸಂದರ್ಭಗಳಲ್ಲಿ ಅಲ್ಲೂ ಕೂಡ ರ್ಯಾಂಪ್ ಫೆಸಿಲಿಟಿ ಮಾಡಬೇಕಾಗುತ್ತೆ. ಮತ್ತು ಸರ್ಕಾರಿ ಬಸ್ ಸ್ಟ್ಯಾಂಡ್ಗಳಲ್ಲಾಗಲಿ, ರೈಲ್ವೆ ಸ್ಟೇಷನ್ ಇರ್ಬೋದು, ಎಲ್ಲ ಕಡೆನೂ ಕೂಡ ವಿಕಲಚೇತನರಿಗೆ ಪ್ರತ್ಯೇಕವಾದಂಥ ಸ್ಥಾನಮಾನಗಳನ್ನ ಕೊಡಬೇಕಾಗುತ್ತೆ. ಸರ್ಕಾರಿ ರೂಲ್ಸು ಕೂಡ, ನೀತಿ ನಿಯಮನೂ ಕೂಡ ಇದೆ. ಇದನ್ನು ಪಾಲಿಸಬೇಕು ಅಂಥೇಳಿ ಜನರು ಕೂಡ ಮನಗಂಡುಕೊಂಡು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಬೇಕಾಗುತ್ತೆ. ನೀವೆಲ್ಲರೂ ದೊಡ್ಡ ದೊಡ್ಡ ಕಂಪನಿಗಳಿಗೆ, ಕಚೇರಿಗಳಿಗೆ ಹೋದಾಗ ವಿಕಲಚೇತನರಿಗೆ, ಹಿರಿಯ ನಾಗರಿಕರಿಗೆ ವ್ಯವಸ್ಥೆ ಇಲ್ಲ ಅಂದರೆ ನೀವು ದೂರು ಕೂಡ ಕೊಡ್ಬೋದು ಹೆಲ್ಪ್ಲೈನ್ಗಳಿಗೆ. ಖಂಡಿತ ಅವ್ರು ಬಂದು ಅಟೆಂಡ್ ಮಾಡ್ತಾರೆ. ಒಟ್ಟಾರೆಯಾಗಿ ವಿಕಲಚೇತನನ ಕಡೆಗಣಿಸಬೇಡಿ. ನಾನು ಆಗಲೇ ಹೇಳ್ದಂಗೆ ಅನುಕಂಪ ಬೇಡ, ಅವರಿಗೆ ಅವಕಾಶ ಕೊಡಿ. ನೀವೆಲ್ಲರಿಗೂ ಗೊತ್ತಿದೆ, ಇವತ್ತು ಯಾವುದೇ ರಿಯಾಲಿಟಿ ಶೋಗಳು ನೋಡಿದ್ರೆ ಮಿನಿಮಮ್ 1-2 ಖಂಡಿತವಾಗೂ ವಿಕಲಚೇತನರು ಅಲ್ಲಿ ಆ ಶೋನಲ್ಲಿ ಭಾಗವಹಿಸ್ತಾರೆ. ಉದಾಹರಣೆಗೆ ನಿಮಗೆ ಮೆಹಬೂಬು ಸರಿಗಮಪ್ಪ ಸಿಂಗರು, ಇನ್ನೊಬ್ಬರು ಚೈತ್ರಳ್ಳಿ DKD ಡ್ಯಾನ್ಸರು. ಅವರು ಬಾಯಿ ಬರಲ್ಲ, ಕಿವಿ ಕೇಳಿಸಲ್ಲ, ಸ್ವಿಚ್ ಆ್ಯಂಡ್ ಏರಿಂಗ್ ಸಮಸ್ಯೆ, ಮೆಹಬೂಬ್ಗೆ ಕಣ್ಣು ಕಾಣಿಸಲ್ಲ, ಅಂಥದ್ರಲ್ಲೂ ಎಂಥ ಸಾಧನೆ ಮಾಡಿದ್ದಾರೆ. ಸೊ ಈ ಥರ ತುಂಬ. ಅರುಣಾನಿಮಹ ಸಿನ್ಹಾ, ಇವತ್ತು ಕೂಡ ನೀವು ಯೂಟ್ಯೂಬಲ್ಲಿ ನೋಡಿದ್ರೆ ಮೌಂಟ್ ಎವರೆಸ್ಟ್ ಹತ್ತಿರುವಂಥ ಹುಡುಗಿ ಅದು. ಸೊ ಸೊಂಟದಿಂದ ಕೆಳಗಡೆ ಅಂದರೆ ಈ ಕಾಲು ಕಟ್ಟಾಗಿರುವಂಥ ದೈಹಿಕ ನ್ಯೂನ್ಯತೆ ಇರುವಂಥ ಹುಡುಗಿ ಅದು. ಕೃತಕ ಕಾಲು ಬಳಸ್ಕೊಂಡು ಮೌಂಟ್ ಎವರೆಸ್ಟ್ ಹತ್ತಿ ಹಿಡಿದಿರುವಂಥ ಹುಡುಗಿ. ಸೊ ಈ ಥರ ಹೇಳ್ತಾ ಹೋದರೆ ಅಶ್ವಿನ್ ಕಾರ್ತಿಕ್, ವೀಕೆಂಡ್ ವಿತ್ ರಮೇಶನಲ್ಲಿ ರಮೇಶ್ ಅರವಿಂದ್ ಸರು ಅವ್ರನ್ನ ಪರಿಚಯ ಮಾಡಿಕೊಡ್ತಾರೆ, ಅಶ್ವಿನ್ ಕಾರ್ತಿಕ್ ಅಂತೇಳಿ. ನೆಕ್ಕಿಂದ ಸ್ವಾಧೀನ ಇಲ್ಲ. ಆ ಹುಡುಗ ಒಂದು ಕೈಯಲ್ಲಿ 2 ಬೆರಳು, ಇನ್ನೊಂದು ಕೈಯಲ್ಲಿ 1 ಬೆರಳು, ಈ 3 ಬೆರಳು ಸಹಾಯ ಪಡ್ಕೊಂಡು, ಇದ್ರ ಜೊತೆಗೆ ಸ್ನೇಹಿತ ಮತ್ತು ತಾಯಿಯ ಸಹಕಾರ, ಇವರಿಬ್ಬರ ಸಹಕಾರ ಪಡ್ಕೊಂಡು ಕರ್ನಾಟಕದಲ್ಲಿ ಮೊದಲ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾನೆ, ಕಂಪ್ಯೂಟರ್ ಬಳಸ್ಕೊಂಡು. ಬುದ್ಧಿಶಕ್ತಿ ಚೆನ್ನಾಗಿದೆ, ಅದರ ನೆಕ್ಕಿಂದ ಸ್ವಾಧೀನ ಇಲ್ಲ ಅಷ್ಟೇ. ಅದರ ಯಾವುದಕ್ಕೂ ಧೃತಿಗೆಡಬೇಡಿ. ಎಲ್ಲ ವಿಕಲಚೇತನರಿಗೆ ಅನುಕಂಪದ ಬದಲಾಗಿ ಅವಕಾಶ ಕೊಟ್ಟಿದ್ದೇ ಆದಲ್ಲಿ ಖಂಡಿತವಾಗೂ ಅವರು ಕೂಡ ಸಾಧಿಸಬಲ್ಲರು, ಸಾಧನೆ ಮಾಡಿದ್ದಾರೆ. ಹಾಗಾಗಿ ಮಗದೊಮ್ಮೆ ನಿಮ್ಮನ್ನು ಮನವಿ ಮಾಡ್ತಿದ್ದೀನಿ, ಬದಲಾವಣೆ ಬಹಳ ಮುಖ್ಯ. ಬುದ್ಧ ಹೇಳೋದು ಅದೇ, ಬದಲಾಗಬೇಕು ನಾವು. ಬದಲಾವಣೆಗೆ ತಕ್ಕಂತೆ ಬದಲಾಗದಿದ್ದರೆ ಬದಲಾವಣೆಯೇ ಬದಲಾಗಿ ನಮ್ಮನ್ನು ಬದಲಾಯಿಸಿಬಿಡುತ್ತದೆ. ಬದಲಾವಣೆಯೇ ಬದಲಾಗಿ ನಮ್ಮನ್ನು ಬದಲಾಯಿಸುವ ಮುನ್ನ ನಾವೇ ಬದಲಾಗುವುದು ಸೂಕ್ತ. ವಿಶೇಷ ಚೇತನರು, ದಿವ್ಯಾಂಗರು, ಖಂಡಿತವಾಗೂ ಇವ್ರನ್ನ ಸಾಮಾನ್ಯವಾಗಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಮಾತನಾಡುವಾಗ ಇವ್ರನ್ನ ಬಳಸೋದು ದೇವರ ಮಕ್ಕಳು ಅಂತ ಕರೀತಾರೆ. ಇಂಥ ದಿವ್ಯ ಜ್ಯೋತಿ ಉಳ್ಳಂತಹ ಈ ವಿಶೇಷ ಇವರು ನಿಜವಾಗ್ಲೂ ವಿಶೇಷತೆ ಇರುವಂಥ ವ್ಯಕ್ತಿಗಳು ಅವರು. ಇಂಥ ವಿಶೇಷ ಚೇತನ ಮಕ್ಕಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ನಿಮಗೆ ಆಗಿರ್ಬೋದು, ನಿಮ್ಮ ಮನೆಯಲ್ಲೇ ಇರಬಹುದು, ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲೇ ಇರ್ಬೋದು, ನಿಮ್ಮ ಊರಲ್ಲೇ ಇರ್ಬೋದು. ಅಂತಹ ವ್ಯಕ್ತಿಗಳಿಗೆ, ಅಂಥ ಮಕ್ಕಳಿಗೆ ಸರ್ಕಾರಿ ಸವಲತ್ತುಗಳು ಯಾವುದು ಸಿಗಲಿಲ್ಲ ಅಂದರೆ, ಅಥವಾ ಯಾವುದಾದ್ರು ಸಹಕಾರ ಬೇಕಂದರೆ, ಉದಾಹರಣೆಗೆ ಆಗಲೇ ಹೇಳ್ದಂಗೆ ID ಕಾರ್ಡು, ಬಸ್ ಪಾಸು, ಪೆನ್ಷನ್, ಈ ಥರ ಯಾವುದೇ ಒಂದು ಸವಲತ್ತುಗಳನ್ನು ಪಡ್ಕೊಳ್ಳಿಕ್ಕೆ ಕೊರತೆ ಇದ್ದರೆ ನಮ್ಮನ್ನು ಸಂಪರ್ಕ ಮಾಡ್ಬೋದು. ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಈ ನಿಮ್ಮ ನಂಬರ್ನ ಹಾಕಿ ನಮಗೆ ಸಂಪರ್ಕ ಮಾಡಿ ಅಂದರೆ ಖಂಡಿತ ನಮ್ಮ ಚಾನಲ್ನವರು ಆಗಿರ್ಬೋದು, ನಾನಾಗಿರ್ಬೋದು ಸಂಪರ್ಕ ಮಾಡ್ತೀವಿ. ನಿಮ್ಮ ಊರಿನಲ್ಲೇ, ನಿಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ನಿಮ್ಮ ತಾಲೂಕು ಪಂಚಾಯತಿ ಮಟ್ಟದಲ್ಲಿ ಆ ಸವಲತ್ತನ್ನು ಪಡ್ಕೊಳ್ಳೋದು ಹೇಗೆ ಅಂತೇಳಿ ನಿಮಗೆ ನಾವು ಸಹಕಾರ ಮಾಡ್ತೀವಿ. ನಮಸ್ಕಾರ.